ಸಿದ್ಧಲಿಂಗಾಯ ನಮಃ. ಸಮಸ್ತ ಪವರ್ ಟಿವಿಯ ವೀಕ್ಷಕ ಬಾಂಧವರಿಗೂ ಶ್ರೀ ಸಿದ್ಧಲಿಂಗೇಶ್ವರ ಗದ್ದುಗೆ ಮಠದ ಸಮಸ್ತ ಭಕ್ತವೃಂದ ಶಿಷ್ಯವೃಂದಕ್ಕೆಲ್ಲ ಈ 2026ರ ಕ್ಯಾಲೆಂಡರ್ ಬದಲಾವಣೆಯ ಶುಭ ದಿನದ ಶುಭಾಶೀರ್ವಾದಗಳನ್ನು ಆಶೀರ್ವಾದ ಮಾಡುತ್ತಾ ಈ 2025ರ ಕ್ಯಾಲೆಂಡರ್ನ ಎಲ್ಲರ ಮನೆಗಳಲ್ಲಿ ತೆಗೆದು 2026ರ ಕ್ಯಾಲೆಂಡರ್ನ ಹಾಕ್ತಾ ಇದ್ದೀರಾ ನೋಡಿ. ಈ 2025 ಕೈ ನೆನಪುಗಳನ್ನ ಕಳೆದು ಈ 2026ರ ಹೊಸ ನೆನಪುಗಳನ್ನ ಪ್ರಾರಂಭವನ್ನ ಮಾಡಲಿಕ್ಕೆ ಪ್ರತಿಯೊಬ್ಬರೂ ಹೊಸ ಹೊಸ ಅಧ್ಯಾಯಗಳನ್ನ ನಿಮ್ಮ ಜೀವನದಲ್ಲಿ ತೆರೆದಿಟ್ಟಿದ್ದೀರಾ. ಇಂತಹ ಕ್ಯಾಲೆಂಡರ್ ಬದಲಾವಣೆಯ ದಿನ ಅನೇಕರು, ಅದರೊಳಗೂ ನಮ್ಮ ಭಾರತದಲ್ಲಿರೋರು, ಅದರೊಳಗೂ ನಮ್ಮ ಕರ್ನಾಟಕದಲ್ಲಿರೋರು ಸಹ ತಪ್ಪು ತಿಳುವಳಿಕೆಯನ್ನ ತೆಗೆದುಕೊಳ್ತಾ ಹೋಗ್ತಾ ಇದ್ದೀರಾ. ಯಾಕಂದ್ರೆ ನಿಮಗೆ ಎಷ್ಟೋ ವರ್ಷಗಳಿಂದ ನಾವುಗಳು ಹೇಳ್ತಾನೆ ಬರ್ತಾ ಇದ್ದೀವಿ. ಆದ್ರೂ ಸಹಿತನು ಕೆಲವೊಬ್ಬರು ಶಿಷ್ಯಂದರು ಅದನ್ನ ಒಪ್ಪುತ್ತಾ ಇದ್ದಾರೆ, ಇನ್ನು ಕೆಲವೊಬ್ರು ಒಪ್ಪಲಿಕ್ಕೆ ಮನಸ್ಸಿಗೆ ಬರ್ತಾ ಇಲ್ಲ. ಕಾರಣ ಏನಪ್ಪಾ ಅಂತಂದ್ರೆ, ನಮ್ಮ ಈ ಭರತ ಭೂಮಿಗೆ, ಇಡೀ ನಮ್ಮ ವಿಶ್ವಕ್ಕೆ ಸನಾತನ ಪರಂಪರೆಯಲ್ಲಿ ಹೊಸ ವರ್ಷ ಯಾವುದು ಅಂತಂದ್ರೆ ಇಡೀ ಪ್ರಕೃತಿನೇ ಬದಲಾವಣೆಯಾಗಿ ತೋರಿಸ್ತಾ ಹೋಗುತ್ತೆ. ಅಂದ್ರೆ ನವ ಯುಗದ ಪ್ರಾರಂಭವನ್ನ, ಹೊಸ ವರ್ಷದ ಪ್ರಾರಂಭವನ್ನ ನಾವುಗಳು ಯುಗದ ಆರಂಭವನ್ನ ಯುಗಾದಿ ಅಂತಂದೇಳಿ ನೀವೆಲ್ಲರೂ ಇಡೀ ಪ್ರಕೃತಿ ಮಾತೆಗೆ ಸಂಭ್ರಮಿಸ್ತಾ ಹೋಗ್ತಾರೆ. ಆದರೆ ಇದು ಕ್ಯಾಲೆಂಡರ್ನ ಬದಲಾವಣೆಯ ದಿನ, ಅದು ವರ್ಷನೂ ಸಹ ಅಲ್ಲ, ಒಂದು ದಿನವಾಗಿದೆ. ಇಂತಹ ದಿನಕ್ಕೆ ವಿದೇಶದಲ್ಲಿ ಇಷ್ಟೊಂದು ಅಂದ್ರೆ ಉತ್ಸವವನ್ನ ಮಾಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ನಾವಂತೂ ಅದನ್ನ ನೋಡಿಲ್ಲ. ಆದರೆ ನಮ್ಮ ಕರ್ನಾಟಕದಲ್ಲಿ, ಅದರೊಳಗೂ ಬೆಂಗಳೂರಿನಲ್ಲಿ ಮತ್ತು ನಮ್ಮ ಭಾರತದಲ್ಲೇನೆ ಯಾವ ಪ್ರಮುಖ ನಗರಗಳಿದಾವೆ, ಅಲ್ಲಿ ಅತಿ ಹೆಚ್ಚಿನ ದಿನ ಮೋಜು ಮಸ್ತಿಯಲ್ಲೇ ಅನೇಕರು ಈ ದಿನವನ್ನ ಕಾಲ ಕಳಿತೀರಾ. ಇದರ ಬಗ್ಗೆ ಯಾವ ವೈಜ್ಞಾನಿಕ ಹಿನ್ನೆಲೆ ಇದೆ, ನಾವುಗಳು ಸಹ ಇನ್ನೂ ಅಧ್ಯಯನವನ್ನ ಮಾಡ್ತೀವಿ, ತಿಳ್ಕೊಂತೀವಿ, ನೋಡೋಣ ಇದರ ಬಗ್ಗೆ ಏನು ನಮ್ಮ ಭಾರತಕ್ಕೂ ಸಂಬಂಧ ಇದೆ ಅಂತಂದು. ಏಕೆಂದ್ರೆ ನಮಗಂತೂ ಸಹ ನಮ್ಮ ಗುರುಗಳು ಇದರ ಬಗ್ಗೆ ತಿಳಿಸಿಲ್ಲ. ಖಂಡಿತ ನಾವುಗಳು ಇನ್ನೂ ಅನೇಕ ಗ್ರಂಥಗಳಿಂದನಾದರೂ ಓದಿ ತಿಳಿತೀವಿ ವೀಕ್ಷಕರೇ. ಇಂತಹ ಈ 2026 ನಮಗೆ ತಿಳಿದ ಮಟ್ಟಿಗೆ ಅಂದ್ರೆ ಸರ್ಕಾರಗಳು ತಮ್ಮ ವ್ಯವಹಾರಿಕ ದೃಷ್ಟಿಯಿಂದ, ಅಂದ್ರೆ ವ್ಯವಹಾರಗಳ ದೃಷ್ಟಿಯಿಂದ ಕೆಲವೊಂದು ಉದ್ದಿಮೆಗಳು, ಕಂಪನಿಗಳು ಮತ್ತು ಸರ್ಕಾರದ ವ್ಯವಹಾರಗಳಿಗೆ ಅನುಕೂಲಕ್ಕೋಸ್ಕರ ಈ ದಿನಗಳನ್ನ ಪ್ರಾರಂಭ ಮಾಡಿದರು. ಇಂತಹ ದಿನಕ್ಕೋಸ್ಕರ ನೀವೆಲ್ಲರೂ ಸೇರಿ ಸನಾತನ ಧರ್ಮಕ್ಕೆ ಇದನ್ನ ಅಂಟನ್ನ ಅಂಟಿಸಬಾರದು. ನಮ್ಮ ಸನಾತನ ಪರಂಪರೆಯಲ್ಲಿ ಯಾವತ್ತೂ ಸಹ ನಮಗೆ ಯುಗಾದಿನೇ ಹೊಸ ವರ್ಷ ಎಂದು ಪ್ರತಿಯೊಬ್ಬ ಭಾರತೀಯರನ್ನಲ್ಲೂ ಇದು ಮೊಳಗಬೇಕು. ಇದು ಕ್ಯಾಲೆಂಡರ್ ಬದಲಾವಣೆಯ ಒಂದು ದಿನ ಮಾತ್ರ ಎನ್ನುವುದನ್ನು ಸಹ ಪ್ರತಿಯೊಬ್ಬರನ್ನು ಅರಿಯಬೇಕು. ಇದು ವ್ಯವಹಾರಿಕ ದೃಷ್ಟಿಯಿಂದ ಕೆಲವೊಂದು ಕಂಪನಿಗಳಿಗೆ ಇರಲಿ ಮತ್ತು ಸರ್ಕಾರಕ್ಕೆ ಲೆಕ್ಕಪತ್ರಗಳ ದಾಖಲಾತಿಗೋಸ್ಕರ ಅವರೆಲ್ಲರೂ ಸಹ ಇಂತಹ ವ್ಯವಹಾರಿಕ ದಿನಗಳನ್ನ ವಾರ್ಷಿಕವಾಗಿ ಒಂದು ಮಾಡಿಕೊಂಡಿದ್ದಾರೆ. ಇಂತಹ ಈ 2026 ಅದರೊಳಗೂ ವಿಶೇಷವಾಗಿ ಗುರುವಾರ ಈ ಕ್ಯಾಲೆಂಡರ್ನ ದಿನ ಆಗ್ತಾ ಇರೋದ್ರಿಂದ ಇದು ವಿಶೇಷವಾಗಿ ಗುರುವಿನ ಅನುಗ್ರಹದ ಜೊತೆಯಲ್ಲಿ
ಮತ್ತೊಂದು ಸಂಖ್ಯಾಶಾಸ್ತ್ರದ ನಲ್ಲಿ 10 ಆಗುತ್ತೆ. 2026 10 ಅಂದರೆ ಸೂರ್ಯನೂ ಸಹ ಪ್ರತಿನಿಧಿಸ್ತಾ ಹೋಗ್ತಾನೆ ಮತ್ತು ಶೂನ್ಯನೂ ಸಹ ಇರೋದ್ರಿಂದ ಇದು ವಿಶೇಷವಾಗಿ ದೇವಿಗೆ ಮಹತ್ವವನ್ನ ಕೊಡ್ತಾ ಇದೆ. ಏನಪ್ಪಾ ಅಂತಂದ್ರೆ ಅತ್ಯಂತ ಆಧ್ಯಾತ್ಮಿಕವಾಗಿ ಮತ್ತು ಅಗೋಚರ ಶಕ್ತಿಗಳು ಈ ವರ್ಷ ತಮ್ಮ ಅಟ್ಟಹಾಸವನ್ನ ಮೆರಿತವೆ ಅನ್ನೋದನ್ನು ಸಹ ತಿಳಿಸ್ತಾ ಹೋಗುತ್ತೆ. ಇಂತಹ ಏಕೆಂದ್ರೆ ಈ ಎಲ್ಲ ಸಂಖ್ಯಾಶಾಸ್ತ್ರ ಇರಲಿ ಇವೆಲ್ಲದಕ್ಕೂ ಸಹ ಕಾಲಜ್ಞಾನದ ಜ್ಯೋತಿಷ್ಯ ಶಾಸ್ತ್ರನೇ ವಿಶಾಲವಾದದ್ದು. ಇಂತಹ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಈ 2026ರಲ್ಲಿ ಕೆಲವೊಂದು ಗ್ರಹಗಳ ಚಲನವಲನದಿಂದ ನಮ್ಮ ಈ 12 ರಾಶಿಗಳ ಮೇಲೆ ಯಾವ ರೀತಿಯಿಂದ ಪ್ರಭಾವಗಳು ಉಂಟಾಗಬಹುದು, ಈ 2026ರಲ್ಲಿ ಪ್ರಮುಖವಾಗಿ ಯಾವ ರೀತಿಯಿಂದ ಗ್ರಹಗಳ ಚಲನದಿಂದ 12 ರಾಶಿಗಳ ಮೇಲೆ ಯಾವ ಪ್ರಭಾವವನ್ನು ಉಂಟು ಮಾಡಿ ಯಾವ ರಾಶಿಗೆ ಅದೃಷ್ಟದ ಲಕ್ಷ್ಮಿ ಅನುಗ್ರಹವನ್ನ ಮಾಡ್ತಾ ಇದ್ದಾಳೆ, ಯಾವ ರಾಶಿಯವರು ಅತ್ಯಂತ ಜಾಗರೂಕತೆಯನ್ನ ವಹಿಸಬೇಕು ಮತ್ತು ಯಾವ ರಾಶಿಯವರು ಸನ್ಮಾರ್ಗದಲ್ಲಿ ನಡೆಯಬೇಕು ಅನ್ನೋದನ್ನ ಪ್ರತಿಯೊಬ್ಬರೂ ಸಹ ಕಾಲಜ್ಞಾನದ ಪ್ರಕಾರವಾಗಿ ನಮ್ಮ ಎಲ್ಲ ಪವರ್ ಟಿವಿಯ ವೀಕ್ಷಕರು ತಿಳಿಯೋಣ ಬನ್ನಿ. ಈ 2026ರ ಮೇಷರಾಶಿಯ ಭವಿಷ್ಯವನ್ನ ತಿಳಿಯೋಣ ಬನ್ನಿ. ಏಕಂತಂದ್ರೆ ಈ ವರ್ಷದಲ್ಲಿ ಈ 2026 ವ್ಯಾವಹಾರಿಕ ವರ್ಷದಲ್ಲಿ ಗುರು ಮತ್ತು ಶನಿಯ ಅನುಗ್ರಹದಿಂದ ಹಲವಾರು ಬದಲಾವಣೆಗಳಿಂದ ಮೇಷರಾಶಿಯವರ ಜೀವನದಲ್ಲಿ ಅನೇಕ ಸಮಸ್ಯೆಗಳು ಎದುರಿಸಬೇಕಾಗುತ್ತೆ. ಕುಟುಂಬದಲ್ಲೂ ಸಹ ಅನೇಕ ಸಮಸ್ಯೆಗಳು ನಿಮ್ಮನ್ನ ಕಾಡಲಿವೆ. ವೈವಾಹಿಕ ಜೀವನದಲ್ಲಿ ಅನೇಕ ರೀತಿಯ ಬದಲಾವಣೆಗಳು, ಮನಸ್ತಾಪಗಳು ಮತ್ತು ವೈಮನಸ್ಸುಗಳೇ ಸಹ ಈ ವರ್ಷ ಹೆಚ್ಚಾಗಿ ಮೇಷರಾಶಿಯವರಿಗೆ ಕಾಡ್ತಾ ಇದೆ. ಆದ್ದರಿಂದ ದಾಂಪತ್ಯ ಜೀವನದಲ್ಲಿ ಆದಷ್ಟು ಕಲಹಗಳನ್ನ ತಪ್ಪಿಸೋದು ಮುಖ್ಯ. ಮೌನ ವಹಿಸೋದು ಸೂಕ್ತ. ಏಕೆಂದ್ರೆ ಮಾತು ಬೆಳ್ಳಿ, ಮೌನ ಬಂಗಾರ ಅಂತಂದೇಳಿ ನಮ್ಮ ಶಾಸ್ತ್ರಗಳು ತಿಳಿಸುತ್ತೆ. ಆದ್ದರಿಂದ ನೆಮ್ಮದಿಯ ಜೀವನವನ್ನ ಸಾಗಿಸಲು ಆದಷ್ಟು ಗುರುಗಳ ಸಲಹೆಯಂತೆ ಉತ್ತಮವಾದ ಧ್ಯಾನಗಳನ್ನ ಮಾಡೋದು ಸೂಕ್ತ. ಮತ್ತು ಸರ್ಕಾರಿ ಉದ್ಯೋಗದಲ್ಲಿ ಇರೋರಿಗೆ ಮೇಲಾಧಿಕಾರಿಗಳಿಂದ ಕಿರಿಕಿರಿಗಳು ಮತ್ತು ಉದ್ಯೋಗದಲ್ಲಿರುವವರಿಗೂ ಸಹ ಮೇಲಾಧಿಕಾರಿಗಳಿಂದ ಮಾನಸಿಕವಾದ ಅತ್ಯಂತ ಹೆಚ್ಚಿನ ಕಿರಿಕಿರಿಗಳು ಉಂಟಾಗ್ತಾ ಹೋಗುತ್ತೆ. ಮತ್ತು ಸರ್ಕಾರಿ ಉದ್ಯೋಗದಲ್ಲಿರುವವರು ಆದಷ್ಟು ಎಚ್ಚರಿಕೆಯನ್ನ ವಹಿಸಿ ಅತ್ಯಂತ ನಿಷ್ಠೆಯಿಂದ ನೀವು ಕೆಲಸ ಮಾಡಬೇಕು. ಏಕಂತಂದ್ರೆ ಈ ವರ್ಷ ನೀವು ಮೇಷರಾಶಿಯವರು ಬೇಕಾದ್ರೆ ಬರೆದಿಟ್ಕೊಳ್ಳಿ, ಮುಂದಿನ ವರ್ಷದ ಒಳಗೆ ಯಾರು ನಿಷ್ಠೆಯಿಂದ ಕೆಲಸವನ್ನ ಮಾಡಲಿಕ್ಕೆ ಹೋಗೋದಿಲ್ಲ ಅಂತವರಿಗೆ ಯಾಕಪ್ಪ ಅಂತಂದ್ರೆ ಈ ವರ್ಷದಿಂದ ಶನಿಯ ದೃಷ್ಟಿ ಮೇಷರಾಶಿಯ ಮೇಲೆ ಬೀಳಲಿಕ್ಕೆ ಪ್ರಾರಂಭವಾಗಿದೆ ವೀಕ್ಷಕರೇ. ಆದ್ದರಿಂದ ಆದಷ್ಟು ಮೇಷರಾಶಿಯವರು ತಮ್ಮ ಅಂತಃಕರಣದ ಶುದ್ಧಿಯನ್ನ ಮಾಡಲಿಕ್ಕೆ ಪ್ರಾರಂಭ ಮಾಡಬೇಕು. ಅಂದ್ರೆ ಪಶ್ಚಾತ್ತಾಪವನ್ನ ಪಡಬೇಕು. ತಮ್ಮ ಯಾವ ತಪ್ಪುಗಳಾಗಿದವೋ ಅವೆಲ್ಲವನ್ನು ಸಹ ಕ್ಷಮಿಸು ಭಗವಂತ ಅಂತಂದೇಳಿ ಆ ಭಗವಾನ್ ಶ್ರೀ ಶನೇಶ್ವರನ ಮೊರೆಯನ್ನ ಹೋಗೋದು ಸೂಕ್ತ. ಏಕೆಂದ್ರೆ ಎಷ್ಟೋ ಜನರು ಇರ್ತಾರೆ, ಗುರುಗಳೇ ನಾವು ದೇವರನ್ನ ನಂಬಲ್ಲ ಅಂತಂದು. ಎಂತವರೇ ಆಗ್ಲಿ ಆ ಪರಮಾತ್ಮನ ದೃಷ್ಟಿ ಯಾವಾಗ ಆಯಾ ರಾಶಿಯ ಮೇಲೆ ಬೀಳುತ್ತೋ ಅವರು ಎಂತಹ ಕುಬೇರನಾಗಿರಲಿ, ಇಡೀ ವಿಶ್ವಕ್ಕೆ ದೊಡ್ಡ ಶ್ರೀಮಂತನೇ ಆಗಲಿ, ಆ ಪರಮಾತ್ಮ ಆ ರಾಶಿಯ ಮೇಲೆ ಬಂದ ಅಂತಂದ್ರೆ ಅವರ ಅಹಂಕಾರವನ್ನ ಮೆಟ್ಟಿ ಅವರ ಜನ್ಮ ಎಂತಹವುದು, ತಾವು ಏತಕ್ಕೋಸ್ಕರ ಜನ್ಮವನ್ನ ಎತ್ತಿದ್ದೀವಿ ಅನ್ನೋದನ್ನ ಪ್ರತಿಯೊಂದನ್ನು ಸಹ
ಆ ಪರಮಾತ್ಮ ಶನೇಶ್ವರ ಕಲಿಸ್ತಾನೆ ವೀಕ್ಷಕರೇ. ಇಂತಹ ಎಷ್ಟೋ ಉದಾಹರಣೆಗಳನ್ನ ನಾವುಗಳು ನೋಡಿದ್ದೀವಿ ಮತ್ತು ಅನುಭವಿಸಿದ್ದೀವಿ. ಎಷ್ಟೋ ಜನ ಹೇಳ್ತಾ ಇರ್ತಾರೆ ದೇವರೆಲ್ಲ ಸುಳ್ಳು ಗುರುಗಳೇ ಅಂತವರು ಸಹ ಕಡೆಗೆ ಯಾವಾಗ ಪರಮಾತ್ಮನ ಆಗಮನ ಆಗುತ್ತೋ ಅವರ ರಾಶಿಗೆ ಆಗ ಹೇಳ್ತಾರೆ ಖಂಡಿತ ಭಗವಂತ ಇದ್ದಾನೆ ಗುರುಗಳೇ, ದೇವರಿದ್ದಾರೆ. ಹೀಗಾಗಿ ಆಗ ಹೇಳುವುದಕ್ಕಿಂತ ಮುಂಚೆನೆ ನೀವುಗಳು ಎಚ್ಚೆತ್ತುಕೊಂಡ್ರೆ ಹೌದು ಗುರುಗಳು ಹೇಳ್ತಾ ಇದ್ದಾರೆ ಅಂತಂದು ಯಾರು ತಿಳಿದು ಎಚ್ಚೆತ್ಕೊಂತಾರೋ ಅವರು ಭಗವಂತನಿಗೆ ಪ್ರೀತಿ ಆಗ್ತಾರೆ ಅಂತನ್ನೋದನ್ನ ಮತ್ತೊಮ್ಮೆ ನಿಮಗೆ ತಿಳಿಸುತ್ತಾ, ಆದ್ದರಿಂದ ಕೆಲಸ ಕಾರ್ಯಗಳಲ್ಲಿ ಅನೇಕ ರೀತಿಯಿಂದ ಕುತ್ತು ಬರುವ ಲಕ್ಷಣಗಳು ಸಹ ತೋರಿಸ್ತಾ ಇದೆ. ಅಥವಾ ನಿಮ್ಮ ಅವಮಾನ ಅಪಮಾನಗಳಿಗೆ ಕಾರಣವಾದಂತಹ ಅನೇಕ ದುರ್ಘಟನೆಗಳು ಸಹ ಈ ವರ್ಷದಲ್ಲಿ ನಡೆಯಬಹುದಾಗಿದೆ. ಅದರೊಳಗೂ ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳಲ್ಲಿ ಅನೇಕ ರೀತಿಯ ಮಾನಸಿಕ ಒತ್ತಡಗಳು ಸಹ ಮಾನಾಪಮಾನಗಳು ನಿಮ್ಮನ್ನ ಕಾಡಬಹುದಾಗಿದೆ. ಮಾನಸಿಕ ಹಿಂಸೆಯೂ ಸಹ ನೀಡಬಹುದು. ಆದ್ದರಿಂದ ನೀವು ಎಚ್ಚರಿಕೆಯಿಂದ ಉದ್ಯೋಗದಲ್ಲಿ ಕಾರ್ಯನಿರ್ವಹಿಸುವುದು ಸೂಕ್ತ, ಅನಗತ್ಯ ಯಾರೊಡನೆಯೂ ಜಗಳಗಳನ್ನ ಆಡಬೇಡಿ ಮತ್ತು ವ್ಯವಹಾರಗಳಿಗೆ ಕೈ ಹಾಕುವುದನ್ನ ನಿಲ್ಲಿಸಿ. ಗುರು ಹಿರಿಯರ ಮಾರ್ಗದರ್ಶನವನ್ನ ತೆಗೆದುಕೊಂಡು ಮುನ್ನಡೆದರೆ ಮಾತ್ರ ಕೈ ಸುಟ್ಟುಕೊಳ್ಳುವಂತಹ ಪರಿಸ್ಥಿತಿಗಳಿಂದ ಪಾರಾಗಬಹುದು. ಹೆಣ್ಣು ಮಕ್ಕಳಿಗೆ ಕ್ಯಾನ್ಸರ್ ರೋಗಗಳು ಹೆಚ್ಚಾಗಿ ಕಾಣಿಸುವಂತಹ ಸಾಧ್ಯತೆಗಳು ಹೆಚ್ಚಾಗಿವೆ. ಅದರೊಳಗೂ ಸ್ತನ ಕ್ಯಾನ್ಸರ್ನಂತಹ ಬಗ್ಗೆ ಹೆಚ್ಚು ಗಮನವನ್ನ ವಹಿಸುವುದು, ವೈದ್ಯರ ಸೂಕ್ತ ಸಲಹೆಯನ್ನ ಪಡೆಯುವುದರಿಂದ ಆದಷ್ಟು ಇಂತಹ ರೋಗಗಳಿಂದ ಪಾರಾಗಬಹುದಾಗಿದೆ. ವಿದ್ಯಾರ್ಥಿಗಳು ಆದಷ್ಟು ಶ್ರಮವನ್ನ ಈ ಸಲ ಹೆಚ್ಚಾಗಿ ವಹಿಸಬೇಕಾಗುತ್ತೆ ಮತ್ತು ನೀವು ಅಂದುಕೊಂಡಂತೆಯೂ ಸಹ ವಿದ್ಯಾರ್ಥಿಗಳು ಪರಿಶ್ರಮದಲ್ಲಿ ಪಾರಾಗಬಹುದಾಗಿದೆ. ಆದ್ದರಿಂದ ಆದಷ್ಟು ನಿಮ್ಮ ಕೆಲಸ ಕಾರ್ಯಗತಿಯ ಮೇಲೆ ನಿಷ್ಠೆಯಿಂದ ಕಾರ್ಯವನ್ನ ಮಾಡುವುದು ಸೂಕ್ತ. ಆದ್ದರಿಂದ ಮೇಷರಾಶಿಯವರು ಏನಪ್ಪಾ ಈ ವರ್ಷ ಮಾಡಬೇಕು ಅಂತಂದ್ರೆ ಈ ಎಲ್ಲ ಪರಿಹಾರಗಳನ್ನ ಇಷ್ಟಕಾಮೀಶ್ವರಿಯ ದೇವಿಯ ಆರಾಧನೆಯನ್ನ ಮಾಡೋದು, ಇಷ್ಟಕಾಮೀಶ್ವರಿಯ ಅಷ್ಟೋತ್ತರ ಶತನಾಮಾವಳಿಗಳನ್ನ ಪ್ರತಿ ಶುಕ್ರವಾರ ಮತ್ತು ಇಷ್ಟಕಾಮೀಶ್ವರಿಗೆ ನಿಂಬೆ ಹಣ್ಣಿನ ದೀಪಗಳನ್ನ ಬೆಳಗಿ ಪಾಯಸದ ನೈವೇದ್ಯವನ್ನ ಮಾಡಿ ಪ್ರತಿ ಅಮಾವಾಸ್ಯೆ ಹುಣ್ಣಿಮೆಗಳಂದು ಗುರುಗಳ ಸೇವೆಯನ್ನ ಮಾಡುವುದರಿಂದ ಗುರುಗಳ ಆಶೀರ್ವಾದದಿಂದ ಈ ವರ್ಷದಲ್ಲಿ ಬರುವ ಎಲ್ಲ ಅಪಾಯಗಳಿಂದ ಪಾರಾಗಬಹುದು ಅಂತಂದೇಳಿ ನಿಮ್ಮೆಲ್ಲರಿಗೂ ಸಹ ಆಶೀರ್ವಾದವನ್ನ ಮಾಡ್ತಾ ಇದ್ದೀವಿ. ವೃಷಭ ರಾಶಿ, ಈ ರಾಶಿಯವರು ಈ ವರ್ಷ ಉತ್ತಮ ಫಲಗಳನ್ನ ಕಾಣಬಹುದಾಗಿದೆ. ಕೆಲವೊಂದು ಗ್ರಹಗಳ ಸಂಚಾರದಿಂದ ಮತ್ತು ದೈವದ ಅನುಗ್ರಹದಿಂದ ನೀವು ಅಂದುಕೊಂಡಿರುವ ಕೆಲಸ ಕಾರ್ಯಗಳು ಉತ್ತಮ ರೀತಿಯಲ್ಲಿ ಮುನ್ನಡೆಯುತ್ತಾ ಹೋಗ್ತವೆ ಮತ್ತು ನಿಂತು ಹೋಗಿರುವಂತಹ ಅನೇಕ ಕೆಲಸ ಕಾರ್ಯಗಳು ಈ ವರ್ಷ ಪುನಃ ಪ್ರಾರಂಭವಾಗ್ತಾ ಇದೆ. ವೃಷಭ ರಾಶಿಯವರಿಗೆ ಗೃಹ ನಿರ್ಮಾಣ ಕಾರ್ಯಗಳು, ಮದುವೆಯ ಶುಭ ಸಂದರ್ಭಗಳು ಸಹ ಎಲ್ಲವೂ ಸಹ ಅಕ್ಟೋಬರ್ ನಂತರ ಕೈಗೊಳ್ಳಬಹುದಾಗಿದೆ ಮತ್ತು ವೃಷಭ ರಾಶಿಯ ರಾಜಕಾರಣಿಗಳಿಗೆ ಸಿಹಿ ಸುದ್ದಿಯನ್ನು ಕೇಳುವಂತಹ ದಿನಮಾನಗಳು ಸಹ ಎದುರಾಗ್ತಾ ಹೋಗ್ತವೆ. ಆದರೆ ಅಹಂಕಾರವನ್ನ ಪಡೆದೆ ಜನಸೇವೆಯನ್ನ ನಿಸ್ವಾರ್ಥದಿಂದ ವೃಷಭ ರಾಶಿಯವರು ಮುಂದುವರಿಸ್ತಾ ಹೋದ್ರೆ ಪರಮಾತ್ಮನ ಅನುಗ್ರಹಕ್ಕೆ ಪಾತ್ರರಾಗಬಹುದಾಗಿದೆ. ಮತ್ತು ಈ ರಾಜಕಾರಣಿಗಳು ಸೇವೆ ಅಂತಂದೇಳಿ ಮಾಡ್ತಾ ಹೋದ್ರೆ ಮಾತ್ರ ಇತಿಹಾಸ ಪುರುಷರಾಗಬಹುದು ಅಂತಂದೇಳಿಯೂ ಸಹ ಈ ವರ್ಷ ಅಷ್ಟು ಉತ್ತಮವಾಗಿ ಅನುಗ್ರಹ ಉಂಟಾಗ್ತಾ ಇದೆ. ಇದರಿಂದ ಸಂತೋಷದಿಂದ ನೀವು ದಿನಮಾನಗಳನ್ನ ಸಾಗಿಸಬಹುದಾಗಿದೆ ಮತ್ತು ಮುಂಬರುವ ಅನೇಕ ತೊಂದರೆಗಳನ್ನು ಸಹ ನೀವು ಗೆಲ್ಲಬಹುದಾಗಿದೆ. ಆದ್ದರಿಂದ ವಿದ್ಯಾರ್ಥಿಗಳು ಸಹ ಓಂ ಐಂ ಇಷ್ಟಕಾಮೀಶ್ವರಿಯೇ ನಮಃ ಎಂತಂದು 108 ಸತಿ ಸಹ ಜಪವನ್ನು ಮಾಡುವುದರಿಂದ ವಿದ್ಯಾರ್ಥಿಗಳು ಸಹ ಈ ವರ್ಷ ಉತ್ತಮವಾದ ಫಲಿತಾಂಶಗಳನ್ನ ಈ ವೃಷಭ ರಾಶಿಯ ವಿದ್ಯಾರ್ಥಿಗಳು ಪಡೆಯಬಹುದಾಗಿದೆ. ಮತ್ತು ಏಕಾಗ್ರತೆಯನ್ನ ಪಡೆಯಲು ಆದಷ್ಟು ಧ್ಯಾನ ಮಾರ್ಗಗಳನ್ನ
ನೀವು ಮೈಗೂಡಿಸಿಕೊಳ್ಳುವುದು ಮತ್ತು ಚಿನ್ಮುದ್ರೆಯಂತಹ ಅನೇಕ ಮುದ್ರಾ ತರಗತಿಗಳನ್ನು ಸಹ ವಿದ್ಯಾರ್ಥಿಗಳು ಮಾಡುವುದರಿಂದ ಮುಂಬರುವ ಪರೀಕ್ಷೆಯಲ್ಲಿ ಉತ್ತಮವಾದ ಫಲಿತಾಂಶಗಳನ್ನು ಪಡೆಯಬಹುದಾಗಿದೆ. ಮತ್ತು ಈ ರಾಶಿಯವರಿಗೆ ವಿದೇಶ ಪ್ರವಾಸದ ಯೋಗಗಳು ಮತ್ತು ಸರ್ಕಾರಿ ಉದ್ಯೋಗದಲ್ಲಿರೋರಿಗೆ ಪ್ರಮೋಷನ್ನಂತಹ ಮುಂಬಡ್ತಿಗಳು ಸಹ ಪ್ರಾರಂಭವಾಗ್ತಾ ಇದೆ. ಮತ್ತು ನೀವು ನಿರೀಕ್ಷಿಸುವಂತಹ ಸ್ಥಾನಮಾನಗಳು ಸಹ ರಾಜಕೀಯ ಕ್ಷೇತ್ರದಲ್ಲಿರಲಿ ಮತ್ತು ಉದ್ಯೋಗ ಕ್ಷೇತ್ರ ಮತ್ತು ಸರ್ಕಾರಿ ಕ್ಷೇತ್ರದಲ್ಲೂ ಸಹ ಉತ್ತಮವಾದ ಸ್ಥಾನಮಾನಗಳನ್ನು ಸಹ ನೀವು ಈ ವರ್ಷ ಪಡಿತಾ ಇದ್ದೀರಾ. ಮತ್ತು ಅನೇಕ ರೀತಿಯಿಂದ ನೀವು ನಿರೀಕ್ಷಿಸುವಂತಹ ಸಾಧನೆಗೆ ಫಲಿತಾಂಶಗಳನ್ನು ಸಹ ದೊರೆಯಬಹುದಾಗಿದೆ. ಜೂನ್ ಜುಲೈ ತಿಂಗಳಿನಲ್ಲಿ ನಿಮಗೆ ಹಿನ್ನಡೆಗಳು ಪ್ರಾರಂಭ ಆಗ್ತಾ ಹೋಗ್ತವೆ. ಆದ್ದರಿಂದ ಆ ತಿಂಗಳಲ್ಲಿ ನೀವು ಏನೇ ಒಂದು ಹೆಜ್ಜೆ ಇಡುವ ಮುನ್ನ ಅಥವಾ ಕೆಲಸ ಕಾರ್ಯಗಳನ್ನು ಪ್ರಾರಂಭ ಮಾಡುವ ಮುನ್ನ ಸ್ವಲ್ಪ ಯೋಚಿಸಿ ಗುರುಗಳ ಮಾರ್ಗದರ್ಶನವನ್ನು ತೆಗೆದುಕೊಂಡು ಮುಂದುವರಿದರೆ ಮುಂದೆ ಆಗುವಂತಹ ಅನಾಹುತಗಳನ್ನು ತಪ್ಪಿಸಬಹುದಾಗಿದೆ. ಮತ್ತು ಯಾರಿಗಾದರೂ ನೀವು ಹಣವನ್ನು ಕೊಡುವ ಮುಂಚೆ ಅಥವಾ ಸಾಲವನ್ನು ಕೊಡುವ ಮುಂಚೆ ಮತ್ತೆ ಸಾಲವನ್ನು ಪಡೆಯುವ ಮುಂಚೆ ಮತ್ತೆ ಜಾಮೀನು ಜವಾಬ್ದಾರಿ ಆಗುವ ಮುಂಚೆ ನಿಮ್ಮ ಗ್ರಹಗತಿಗಳನ್ನು ಮೊದಲು ಅರಿತುಕೊಂಡು ಗುರು ಹಿರಿಯರ ಮಾರ್ಗದರ್ಶನವನ್ನು ಪಡೆದು ಎಚ್ಚರಿಕೆಯಿಂದ ನೀವು ಮುನ್ನುಗ್ಗಿದರೆ ಮಾತ್ರ ಕೆಲವೊಂದು ಅನಾಹುತಗಳಿಂದ ಪಾರಾಗಬಹುದಾಗಿದೆ ವೃಷಭ ರಾಶಿಗಳು. ಆದ್ದರಿಂದ ಈ ಎಲ್ಲ ಕ್ರಮಗಳನ್ನು ಅನುಸರಿಸಿ. ಮತ್ತು ಆಗಸ್ಟ್ ಸೆಪ್ಟೆಂಬರ್ ತಿಂಗಳಲ್ಲಿ ನೀವು ಗಾಡಿಯಲ್ಲಿ ಓಡಾಡುವಾಗ ಅಥವಾ ವಾಹನದಲ್ಲಿ ಚಲಿಸುವಾಗ ಅತಿಯಾದ ಜಾಗರೂಕತೆ ವಹಿಸುವುದು ಸೂಕ್ತ. ಇಲ್ಲವಾದರೆ ಅಪಘಾತದಂತಹ ಅನೇಕ ಸಂಭವಗಳು ಹೆಚ್ಚಾಗಿವೆ. ಆದ್ದರಿಂದ ಹೆಚ್ಚಿನ ರೀತಿಯಲ್ಲಿ ಮುನ್ನೆಚ್ಚರಿಕೆಯ ಕ್ರಮಗಳನ್ನು ವಹಿಸುವುದು ಸೂಕ್ತ. ಮತ್ತು ನಿಮ್ಮ ಮನೆಯಲ್ಲಿರುವ ಹಿರಿಯ ಸದಸ್ಯರ ಆರೋಗ್ಯದ ಕಡೆಯೂ ಸಹ ಎಚ್ಚರಿಕೆಯನ್ನ ವಹಿಸಿ. ಪರಿಹಾರ: ಇಷ್ಟಕಾಮೇಶ್ವರಿ ದೇವಿಗೆ ಗಂಧವನ್ನ ಸಮರ್ಪಣೆಯನ್ನ ಮಾಡುವುದರಿಂದ ಮತ್ತು ಗುರುಗಳ ವಾಕ್ಯದಂತೆ ಇಷ್ಟಕಾಮೇಶ್ವರಿಯ ಮಹಾಯಜ್ಞವನ್ನು ಸಹ ನಡೆಸುವುದರಿಂದ ಉತ್ತಮವಾದ ಫಲವನ್ನ ಪಡೆಯಬಹುದಾಗಿದೆ. ಮಿಥುನ ರಾಶಿ ಈ 2026ರ ಮಿಥುನ ರಾಶಿಯ ಫಲಾಫಲಗಳನ್ನು ನೋಡೋದಾದರೆ ಮಿಥುನ ರಾಶಿಯವರು ಆದಷ್ಟು ಈ ವರ್ಷದಲ್ಲಿ, ಏಕೆಂತಂದ್ರೆ 2026 ಅಂತಂದ್ರೆ ಒಂದನ್ನ ಸೂಚನೆಯನ್ನ ಮಾಡುತ್ತಾ ಹೋಗುತ್ತೆ. ಆದ್ದರಿಂದ ಆದಷ್ಟು ಎಚ್ಚರಿಕೆಯನ್ನ ವಹಿಸುವುದು ಸೂಕ್ತ. ಮತ್ತು ವಾಹನ ಸಂಚಾರದಲ್ಲಿ ಅದರೊಳಗೂ ಸಹ ಅತ್ಯಂತ ಜಾಗರೂಕತೆಯನ್ನ ಈ ಮಿಥುನ ರಾಶಿಯವರು ವಹಿಸಬೇಕು. ಯಾಕಂದ್ರೆ ಈ ವರ್ಷ ಹೆಚ್ಚಾಗಿ ಅಪಘಾತಗಳ ಸಂಭವಗಳು ಈ ವರ್ಷದಲ್ಲಿ ಹೆಚ್ಚಾಗಿರುವುದರಿಂದ ಮಿಥುನ ರಾಶಿಯವರು ಅಥವಾ ಮಿಥುನ ಲಗ್ನದವರೂ ಸಹ ತುಂಬ ಜಾಗರೂಕತೆಯನ್ನ ವಹಿಸುವುದು ಸೂಕ್ತ. ಮತ್ತು ಮಿಥುನ ರಾಶಿಯ ಹೆಣ್ಣು ಮಕ್ಕಳು ನಿಮ್ಮ ಮನೆಯ ಸದಸ್ಯರುಗಳಿಂದ ಅನೇಕ ರೀತಿಯ ಮಾನಸಿಕ ಕಿರುಕುಳಗಳಿಗೆ ಒಳಗಾಗ್ತಾ ಹೋಗ್ತೀರಾ. ಮತ್ತು ಮುಂಬರುವಂತಹ ದಿನಮಾನಗಳಲ್ಲಿ ಅನೇಕ ರೀತಿಯ ಪ್ರಾಣಗಳಿಗೆ ಹಾನಿಗಳಾಗುವಂತಹ ಸಂಭವಗಳು ಹೆಚ್ಚಾಗಿದೆ. ಆದ್ದರಿಂದ ಆದಷ್ಟು ಮಿಥುನ ಲಗ್ನ ಇರುವವರು ಮತ್ತು ಮಿಥುನ ರಾಶಿಯ ಹೆಣ್ಣು ಮಕ್ಕಳುಗಳು ಸಹ ತುಂಬಾ ಜಾಗರೂಕತೆಯಿಂದ ಇರುವುದು ಒಳಿತು. ಏಕೆಂದರೆ ಎಂತಹ ಸಮಸ್ಯೆ ಬಂದ್ರೂ ಸಹ ನೀವು ವಿಚಲಿತರಾಗದೆ ಆದಷ್ಟು ಗುರು ಹಿರಿಯರ ತಾಯಿ ತಂದೆಯರ ಮಾರ್ಗದರ್ಶನದಲ್ಲಿ ನಡೆಯಬೇಕು. ಸುಮ್ಮನೆ ಅತ್ಯಂತ ಸಮಸ್ಯೆಗಳು, ಇಂತಹ ಸಮಸ್ಯೆ ಬಂದುಬಿಡುತ್ತಲ್ಲ, ನಾವು ಮುಂದೆ ಏನನ್ನ ಮಾಡಬೇಕು ಅಂತ ಒಂದು ತೀವ್ರವಾಗಿ ಯೋಚನೆಯನ್ನ ಮಾಡಿ ಪ್ರಾಣಕ್ಕೆ ಕೊತ್ತು ತರುವಂತಹ ಯಾವುದೇ ಯೋಚನೆಗಳನ್ನ ನೀವುಗಳು ಮಾಡಬಾರದು ಅಂತಂದೇಳಿ ಅದಕ್ಕೋಸ್ಕರನೇ ಕಾಲಜ್ಞಾನದಲ್ಲಿ ತಿಳಿಸ್ತಾ ಇದೆ. ನಿಮ್ಮೆಲ್ಲರಿಗೂ ಸಹ ತಾಯಿ ಜಗನ್ಮಾತೆ ಇಷ್ಟಕಾಮೇಶ್ವರಿ ಸದಾ ಶಕ್ತಿಯನ್ನ ತುಂಬಲಿ ಅಂತಂದು ನಾವುಗಳು ಸಹ ಶುಭಾಶೀರ್ವಾದವನ್ನ ಮಾಡ್ತಾ ಇದ್ದೀವಿ. ಆದ್ದರಿಂದ ಈ ಮಿಥುನ ರಾಶಿಯ ಹೆಣ್ಣು ಮಕ್ಕಳು ಈ ವರ್ಷ ಖಂಡಿತ ನೀವುಗಳು ಜಾಗೃತಿಯಿಂದ ಆ ಜಗನ್ಮಾತೆಯನ್ನ ಸ್ಮರಣೆ ಮಾಡಿ ಮುಂದೆ ನಡೆಯುವಂತರಾಗಬೇಕು. ಮತ್ತು ಆರೋಗ್ಯದಲ್ಲಿರಬಹುದು ಮತ್ತು ಅಪಘಾತದಲ್ಲಿರಬಹುದು ಅಥವಾ ಮಾನಸಿಕ ಒತ್ತಡಗಳಿಂದ ಆಗಿರಬಹುದು, ನಿಮಗೆ ಅನೇಕ ರೀತಿಯ
ಮಾನಾಪಮಾನಗಳು ಅನೇಕ ರೀತಿಯ ಪ್ರಾಣಹಾನಿಗಳಾಗುವಂಥ ಸಂಭವಗಳು ಹೆಚ್ಚಾಗಿವೆ. ಆದ್ದರಿಂದ ನೀವು ನಿಮ್ಮ ಆರೋಗ್ಯದ ಕಡೆ ಮತ್ತು ನಿಮ್ಮ ಚಾರಿತ್ರ್ಯದ ಕಡೆ ಉತ್ತಮವಾದ ಜಾಗರೂಕತೆಯನ್ನ ಎಚ್ಚರವನ್ನ ವಹಿಸುವುದು ಸೂಕ್ತ. ಹಾಗೆಯೇ ವಾಹನ ಚಲಿಸುವಾಗ ಭದ್ರತೆಯ ಕ್ರಮಗಳನ್ನು ಅನುಸರಿಸುವುದು ಸೂಕ್ತ. ಮತ್ತು ನೀವು ಯಾವುದೇ ರೀತಿಯ ಮಾನಸಿಕ ಒತ್ತಡಗಳನ್ನ ತೆಗೆದುಕೊಳ್ಳದೆ ನಿಮ್ಮ ಮನಸ್ಸನ್ನ ನಿಮ್ಮ ನಿಯಂತ್ರಣದಲ್ಲಿ ಇಟ್ಟುಕೊಳ್ಳುವುದು ಸೂಕ್ತ. ಇಲ್ಲವಾದರೆ ಅನೇಕ ರೀತಿಯ ಅನಾಹುತಗಳಿಗೆ ಕಾರಣವಾಗಬಹುದು. ಎಚ್ಚರ. ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳಲ್ಲಿ ನಿಮ್ಮ ಹಣಕಾಸಿನ ವ್ಯವಸ್ಥೆಯಲ್ಲಿ ಮತ್ತು ಹಣಕಾಸಿನ ಯೋಜನೆಗಳಲ್ಲಿ ತೊಂದರೆಗಳಲ್ಲಿ ಸ್ವಲ್ಪ ಮಟ್ಟಿಗೆ ನೀವು ಏರಿಳಿತಗಳನ್ನ ಕಾಣ್ತಾ ಹೋಗ್ತೀರಾ. ಸ್ವಲ್ಪ ಮಟ್ಟಿಗೆ ನಿಟ್ಟೀಸರನ್ನು ಬಿಡುವಂತಹ ಪರಿಸ್ಥಿತಿಗಳು ಸಹ ಆಗ ಉಂಟಾಗ್ತಾ ಹೋಗ್ತವೆ. ಆದ್ರಿಂದ ಆದಷ್ಟೂ ಸಹ ಈ ಸಾಲ ಬಾಧೆಗಳಿರಲಿ ಮತ್ತೆ ಋಣ ಬಾಧೆಗಳಿರಲಿ ಇವು ನಿಮ್ಮನ್ನ ಹೆಚ್ಚಾಗಿ ಕಾಡ್ತಾ ಹೋಗ್ತವೆ ಈ ವರ್ಷ. ಆದಷ್ಟು ಈ ಎಲ್ಲ ಸಮಸ್ಯೆಗಳಿಂದ ಮತ್ತು ವೈವಾಹಿಕ ಜೀವನದಲ್ಲೂ ಸಹ ಸ್ವಲ್ಪ ಮಟ್ಟಿಗೆ ಮನಸ್ತಾಪಗಳನ್ನು ಸಹ ಎದುರಿಸಬೇಕಾಗುತ್ತೆ. ಆದರೂ ಅಕ್ಟೋಬರ್ ಮತ್ತು ನವೆಂಬರ್ ನಂತರ ಎಲ್ಲವೂ ಸುಧಾರಣೆಗೆ ಬರ್ತಾ ಹೋಗುತ್ತೆ. ಪರಿಹಾರವನ್ನ ಏನಪ್ಪ ಮಾಡಬೇಕು ಅಂತಂದ್ರೆ ಇಷ್ಟಕಾಮೇಶ್ವರಿ ದೇವಿಗೆ ವಸ್ತ್ರಗಳನ್ನ ಸಮರ್ಪಣೆಯನ್ನ ಮಾಡೋದು, ಗುರುಗಳ ಆಜ್ಞೆಯಂತೆ ನಡೆಯುವುದರಿಂದ ಮಿಥುನ ರಾಶಿಗೆ ಸದಾ ಶುಭ ಫಲಗಳು ಉಂಟಾಗ್ತಾ ಹೋಗ್ತವೆ ಅಂತಂದು ಶುಭಾಶೀರ್ವಾದವನ್ನ ತಿಳಿಸ್ತಾ ಇದ್ದೀವಿ. ಕರ್ಕ ರಾಶಿ ಈ 2026ರ ವಾರ್ಷಿಕ ಈ ಕ್ಯಾಲೆಂಡರ್ ಬದಲಾವಣೆಯ ವರ್ಷದಲ್ಲಿ ಕರ್ಕ ರಾಶಿಗೆ ಯಾವ ರೀತಿಯಿಂದ ಅನುಗ್ರಹ ಉಂಟಾಗಬಹುದು ನೋಡಿ. 2026 ಅನ್ನೋ ಇದ್ರೊಳಗೆ 2 ಅಂತಂದು 2 ಸಲ ಪುನರಾವರ್ತನೆ ಆಗಿದೆ ಸಂಖ್ಯಾಶಾಸ್ತ್ರದ ಪ್ರಕಾರ. ಹೀಗಾಗಿ ಕರ್ಕ ರಾಶಿಗೆ ಶುಭ ಫಲಗಳನ್ನ ನೀಡ್ತಾ ಇದ್ದಾನೆ. ಏಕೆಂದ್ರೆ ಅನೇಕ ನೋವುಗಳನ್ನ ಅನುಭವಿಸಿದ್ದೀರಾ ಇಷ್ಟು ವರ್ಷಗಳು. ಆದರೆ ಈ ವರ್ಷದಲ್ಲಿ ಅತ್ಯಂತ ನೀವು ಶ್ರದ್ಧೆಯಿಂದ ನಿಮ್ಮ ಕೆಲಸ ಕಾರ್ಯದಲ್ಲಿ ಮುನ್ನಡೆದರೆ ಅತ್ಯಂತ ಉತ್ತಮವಾದ ಫಲಗಳನ್ನ ನೀವು ಕಾಣಬಹುದಾಗಿದೆ. ಆದ್ದರಿಂದ ಈ ರಾಶಿಯರು ಈ ವರ್ಷದಲ್ಲಿ ಸುಧಾರಿತ ಲಾಭಗಳನ್ನು ಸಹ ಪಡೆಯಬಹುದಾಗಿದೆ. ಹಾಗೆಯೇ ಉತ್ತಮವಾದ ಫಲಗಳನ್ನು ಸಹ ನೀವು ನಿರೀಕ್ಷಿಸಬಹುದು. ಮತ್ತು ಬಹಳ ದಿನಗಳಿಂದ ನಿಂತು ಹೋಗಿರುವಂತಹ ಕೆಲಸ ಕಾರ್ಯಗಳು ಮತ್ತೆ ಪುನರ್ ಪ್ರಾರಂಭವಾಗ್ತಾ ಹೋಗ್ತವೆ. ಶುಭ ಸಮಾರಂಭಗಳು ನಡೀತಾ ಹೋಗ್ತವೆ. ಮತ್ತು ಯಾರು ಮನೆಯನ್ನ ಕಟ್ಟಬೇಕು ಅಂತಂದೇಳಿ ಅನೇಕ ರೀತಿಯಿಂದ ನಿಂತು ಹೋಗಿದ್ದು ಆ ಎಲ್ಲ ಕೆಲಸ ಕಾರ್ಯಗಳು ಈ ವರ್ಷ ಸಂಪೂರ್ಣವಾಗಿ ಗೃಹ ನಿರ್ಮಾಣ ಕಾರ್ಯಗಳು ನಡೀತಾ ಹೋಗ್ತವೆ. ಮತ್ತೆ ಅನೇಕರಿಗೆ ಈ ವರ್ಷದಲ್ಲಿ ಸಂತಾನ ಭಾಗ್ಯಗಳು ಸಹ ಪ್ರಾಪ್ತಿಯಾಗ್ತಾ ಹೋಗ್ತವೆ. ವಿದ್ಯಾರ್ಥಿಗಳಿಗೆ ಉತ್ತಮ ಫಲಿತಾಂಶಗಳು ದೊರೀತಾ ಹೋಗ್ತವೆ. ಹಣಕಾಸಿನ ವ್ಯಾಪಾರ ವ್ಯವಹಾರದಲ್ಲಿ ಉನ್ನತ ಫಲಗಳನ್ನು ಸಹ ಕಾಣಬಹುದಾಗಿದೆ. ನಿಮ್ಮ ಜೀವನದಲ್ಲಿ ಕಳೆದು ಹೋಗುವಂತಹ ಸಂಬಂಧಗಳು ಈ ವರ್ಷದಲ್ಲಿ ಮತ್ತೆ ಪುನರ್ಸ್ಥಾಪನೆ ಆಗ್ತಾ ಹೋಗ್ತವೆ. ಪ್ರೀತಿ ಪ್ರೇಮ ವಿಚಾರದಲ್ಲಿ ಇರುವವರಿಗೆ ಈ ವರ್ಷ ಶುಭದಾಯಕವಾಗುತ್ತದೆ. ಮತ್ತು ಕೋರ್ಟು ಕಚೇರಿಯ ಕೆಲಸಗಳಲ್ಲಿ ಜಯ ಮತ್ತು ಲಾಭಗಳು ಉಂಟಾಗ್ತಾ ಹೋಗ್ತವೆ ನೋಡಿ. ವಿಶೇಷವಾಗಿ ಹಿಂದೆ ಈ ಕರ್ಕ ರಾಶಿಯವರು ಅನೇಕ ಮಾನ ಅಪಮಾನಗಳನ್ನ ಮತ್ತು ಅನೇಕ ರೀತಿಯಿಂದ ಶತ್ರುಗಳಿಂದ ಹಿಂಸೆಯನ್ನ ಪಟ್ಟಿದ್ದೀರಾ. ಆದರೆ ಈ ವರ್ಷದಲ್ಲಿ ಅತ್ಯಂತ ಶುಭದಾಯಕವಾಗಿ ನಿಮ್ಮ ಹೆಸರು ಕೀರ್ತಿಗಳು ಸಹ ಉನ್ನತವಾಗಿ ಬೆಳೀತಾ ಹೋಗ್ತವೆ. ಮತ್ತು ವಿಶೇಷವಾದ ಧನ ಲಾಭಾದಿಗಳನ್ನ ಸಹ ಪಡಿತಾ ಹೋಗ್ತೀರಾ. ಮತ್ತು ಕರ್ಕ ರಾಶಿಯ ವಿದ್ಯಾರ್ಥಿಗಳಿಗೆ ವಿದೇಶ ಪ್ರವಾಸ ಯೋಗಗಳು ಸಹ ಕೂಡಿ ಬರ್ತಾ ಇದೆ. ಮತ್ತು ಯಾರು ಇಂತಹ UPSC ಪರೀಕ್ಷೆಯನ್ನು ಬರೆದಿರ್ತೀರಾ, IAS ಕನಸನ್ನ ಕಂಡಿರ್ತೀರಾ, IPS ಆಗಬೇಕು ಅಂತೀರಾ, ಇಂತಹ ಎಲ್ಲ ಕನಸುಗಳನ್ನ ಯಾರು ಪಡ್ತಾ ಇರ್ತೀರಾ ಅಂತವರಿಗೆ ಇದು ಶುಭದಾಯಕವಾದ ಸಮಯವಾಗಿದೆ. ಇಂತಹ ಶುಭ ಸಮಯದಲ್ಲಿ ನೀವುಗಳು ಅಂತಹ ಪರೀಕ್ಷೆಗಳನ್ನ ಪಡೆಯುವುದರಿಂದ
ಬರೆಯುವುದರಿಂದ ಉತ್ತಮವಾದ ಫಲಿತಾಂಶಗಳನ್ನು ಪಟ್ಟು ನಿಮ್ಮ ಆಸೆಗಳು ಈಡೇರುವಂತಹ ಕಾಲ ಇದಾಗಿದೆ. ಆದ್ದರಿಂದ ಶ್ರದ್ಧಾಪೂರ್ವಕವಾಗಿ ನೀವುಗಳು ಈ ವರ್ಷದಲ್ಲಿ ಅಭ್ಯಾಸವನ್ನ ಮಾಡ್ತಾ ಬಂದಿದ್ದೆ ಆದರೆ ಖಂಡಿತ ನೀವು ಜಯವನ್ನ ಪಡೆಯಬಹುದಾಗಿದೆ ಅಂತಂದು ತಿಳಿಸ್ತಾ, ಮತ್ತು ಹೊಸ ಉದ್ಯೋಗ ವ್ಯಾಪಾರಗಳನ್ನು ಸಹ ನೀವುಗಳು ಆರಂಭವನ್ನ ಮಾಡಲು ಇದು ಶುಭ ಸಮಯವಾಗಿದೆ. ಮತ್ತು ಕುಟುಂಬದವರೊಂದಿಗೆ ತೀರ್ಥಕ್ಷೇತ್ರಗಳ ಮತ್ತು ಪುಣ್ಯಕ್ಷೇತ್ರಗಳ ದರ್ಶನ ಲಾಭಗಳು ಮತ್ತು ಪ್ರವಾಸ ಯೋಗಗಳು ಸಹ ಉಂಟಾಗ್ತಾ ಹೋಗ್ತವೆ. ಮತ್ತು ಗುರು ಹಿರಿಯರ ಸೇವೆಯಿಂದ ನೀವಂದುಕೊಂಡ ಕೆಲಸ ಕಾರ್ಯಗಳು ಸಹ ನೀವು ಸಾಧಿಸಬಹುದಾಗಿದೆ. ನಿಮ್ಮ ಕುಟುಂಬದವರ ಆರೋಗ್ಯದ ಕಡೆ ಹೆಚ್ಚಿನ ಗಮನವನ್ನ ವಹಿಸಿ. ಮತ್ತು ಆದಷ್ಟು ಕಾಲಜ್ಞಾನದ ಗ್ರಹಗತಿಗಳ ಚಲನದಿಂದ ಆದರೂ ದುಷ್ಟ ಶಕ್ತಿಯ ಪ್ರಭಾವದಿಂದ ನಿಮ್ಮ ಮಾನಸಿಕ ಸಮತೋಲನೆ ಕಳೆದುಕೊಳ್ಳಬಹುದು. ಇದೇ ಜೂನ್ ಜುಲೈ ನಂತರ ಅನೇಕ ರೀತಿಯಿಂದ ದುಷ್ಟರಿಂದ ಉಪಟಳಗಳು ಮತ್ತು ಅಪಘಾತಗಳಂತಹ ಸೂಚನೆಗಳನ್ನು ಸಹ ಕಾಲಜ್ಞಾನದಲ್ಲಿ ತೋರಿಸ್ತಾ ಇದೆ. ಆದಷ್ಟು ಸಹ ಕರ್ಕ ರಾಶಿಯರು ಎಚ್ಚರಿಕೆಯಿಂದ ಇರತಕ್ಕದ್ದು. ಪರಿಹಾರ ಏನಪ್ಪ ಮಾಡಬೇಕು ಅಂತಂದ್ರೆ, ಇಷ್ಟಕಾಮೇಶ್ವರಿ ದೇವಿಗೆ ಬೆಲ್ಲದ ಆರತಿಯನ್ನ ಮಾಡಿ, ಪಶು ಪಕ್ಷಿಗಳಿಗೆ ಆಹಾರವನ್ನ ನೀಡಿ, ಗುರು ವಾಕ್ಯದಂತೆ ನಡೆಯುವುದರಿಂದ ವಿಶೇಷವಾದ ಫಲಗಳನ್ನ ಪಡಿತಾ ಹೋಗ್ತೀರಾ. ಸಿಂಹರಾಶಿ ಈ 2026ರಲ್ಲಿ ಸಿಂಹರಾಶಿಯವರಿಗೆ ಈ ವರ್ಷ ಉನ್ನತ ಫಲಗಳು ಸಹ ದೊರೀತಾ ಹೋಗ್ತಾ ಇದೆ. ಕಾಲಜ್ಞಾನದ ಪ್ರಕಾರ ನಿಮಗೆ ಅಷ್ಟಮ ಶನಿಯು ಸಹ ನಡೀತಾ ಇದ್ರೂ ಸಹ ಕೆಲವೊಂದು ಗ್ರಹಗತಿಗಳ ಆಧಾರದಿಂದ ಮತ್ತು ಕಾಲಜ್ಞಾನದಿಂದ ನಿಮಗೆ ಉನ್ನತ ಫಲಗಳು ಸಹ ದೊರೀತಾ ಹೋಗ್ತವೆ. ವ್ಯಾಪಾರ ವ್ಯವಹಾರಗಳಲ್ಲಿ ಉನ್ನತ ಲಾಭವನ್ನು ಸಹ ಈ ವರ್ಷ ಪಡಿತಾ ಹೋಗ್ತೀರಾ. ಮತ್ತು ಉದ್ಯೋಗದಲ್ಲಿ ಯಾರ್ಯಾರು ಸರ್ಕಾರಿ ಉದ್ಯೋಗ ಮತ್ತು ಪ್ರೈವೇಟ್ನಲ್ಲಿ ಇರ್ತೀರಾ ಅಂಥವ್ರಿಗೂ ಸಹಿತನು ಉತ್ತಮವಾದ ಪ್ರಮೋಷನ್ಗಳು ಮುಂಬಡ್ತಿಗಳು ಸಹ ಇದೇ ಮಾರ್ಚ್ ಏಪ್ರಿಲ್ ನಂತರ ಸಿಗ್ತಾ ಹೋಗ್ತವೆ. ಮತ್ತು ನಿಮಗೆ ಮಾನಸಿಕ ಕಿರಿಕಿರಿ ಆದಷ್ಟು ಹೆಚ್ಚಾಗ್ತಾನೆ ಹೋಗ್ತದೆ ನಿಮ್ಮ ಮೇಲಾಧಿಕಾರಿಗಳಿಂದ. ಆದ್ದರಿಂದ ಅದನ್ನು ಯಾವತ್ತೂ ಮನಸ್ಸಿಗೆ ತೆಗೆದುಕೊಳ್ಳದೆ ನಿಮ್ಮ ಸಾಧನೆಯತ್ತ ಈ ಸಿಂಹ ರಾಶಿಯವರು ಮುನ್ನುಗ್ತಾ ಹೋಗ್ಬೇಕು. ಆಗ ಮಾತ್ರ ನೀವು ಒಂದು ಮೂರ್ತಿಯ ರೀತಿ ಆಗಬಹುದಾಗಿದೆ. ನಿಮ್ಮ ಜೀವನದಲ್ಲಿ ಯಶಸ್ಸು ಸಾಧನೆಯ ಶಿಖರವನ್ನ ನೋಡಬೇಕು. ಏಕೆಂತಂದ್ರೆ ಹೇಗೆ ಕಾಡಿಗೆ ರಾಜ ಸಿಂಹನಾಗಿರ್ತಾನೋ ಅದೇ ವೃತ್ತಿಯಲ್ಲಿ ನೀವು ಮುಂದುವರೆದರೆ ಮಾತ್ರ ಜೀವನದಲ್ಲಿ ಯಶಸ್ಸನ್ನ ಸಿಂಹರಾಶಿಯವರು ಈ ವರ್ಷ ಪಡೆಯಬಹುದಾಗಿದೆ. ನಿಮ್ಮ ಗುರಿಯನ್ನ ತಲುಪಬಹುದಾಗಿದೆ. ಮತ್ತು ನಿಮ್ಮ ಆರೋಗ್ಯದ ಕಡೆಯೂ ಸಹ ನೀವು ಗಮನವನ್ನು ಕೊಡುವುದು ಸೂಕ್ತ. ಏಕೆಂದರೆ ಈ ವರ್ಷ ಸಿಂಹರಾಶಿ ಮತ್ತು ಸಿಂಹ ಲಗ್ನದಲ್ಲಿರುವವರಿಗೆ ಹೃದಯ ಸಂಬಂಧಿತ ಕಾಯಿಲೆಗಳ ಬಗ್ಗೆ ಮತ್ತು ನಿಮ್ಮ ಹೃದಯ ಸಂಬಂಧಿತವಾದ ವಿಷಯದ ಬಗ್ಗೆ ಹೆಚ್ಚಿನ ಕಾಳಜಿಯನ್ನ ನೀವು ವಹಿಸೋದು ಸೂಕ್ತ. ಮತ್ತು ಯಾಕಪ್ಪ ಅಂತಂದ್ರೆ ಈ ವರ್ಷ ಸಿಂಹ ಲಗ್ನ ಮತ್ತು ಸಿಂಹ ರಾಶಿಯವರಿಗೆ ಹೃದಯಕ್ಕೆ ಸಂಬಂಧಪಟ್ಟ ಕಾಯಿಲೆಗಳು ಹೆಚ್ಚಾಗಿ ಕಾಡ್ತಾ ಹೋಗಬಹುದು ಆದಷ್ಟು. ಮತ್ತು ವಾಯುಗೆ ಸಂಬಂಧಪಟ್ಟ, ಏಕೆಂದ್ರೆ ಕೆಲವೊಬ್ಬರಿಗೆ ಪಾರ್ಶ್ವವಾಯು ಮತ್ತು ಹೀಗೆ ಆ ವಾಯು ಸಂಬಂಧಿತ ರೋಗಗಳು ಸಹ ಈ ವರ್ಷ ಹೆಚ್ಚಾಗಿ ನಿಮ್ಮನ್ನ ಪೀಡಿಸಬಹುದಾಗಿದೆ. ಇಂತಹ ಪಾರ್ಶ್ವವಾಯುಗಳು ನಿಮ್ಮನ್ನ ಹೆಚ್ಚಾಗಿ ಕಾಡಬಹುದು. ಆದ್ದರಿಂದ ಎಚ್ಚರಿಕೆಯನ್ನ ವಹಿಸೋದು ಸೂಕ್ತ. ಮತ್ತು ಆದಷ್ಟು ವ್ಯಾಯಾಮಗಳು, ಧ್ಯಾನ, ಯೋಗಗಳನ್ನು ಸಹ ಮಾಡಿ ನಿಮ್ಮ ದೇಹದ ಆರೋಗ್ಯವನ್ನು ಸಹ ಸ್ಥಿರವಾಗಿಟ್ಟುಕೊಳ್ಳುವುದು ಸೂಕ್ತ. ಮತ್ತು ಈ ವರ್ಷ ಸಿಂಹ ಲಗ್ನದವರಿಗೆ ಮತ್ತು ಸಿಂಹ ರಾಶಿಯವರಿಗೆ ನೂತನ ವಾಹನ ಖರೀದಿಯ ಯೋಗಗಳು ಸಹ ಮತ್ತು ಭೂ ಲಾಭಗಳು ಸಹ ಮತ್ತು ಹೊಸ ಮನೆಯನ್ನ ತೆಗೆದುಕೊಳ್ಳುವುದು ಇಲ್ಲವೇ ಗೃಹ ಲಾಭಗಳು ಸಹ ಈ ವರ್ಷದಲ್ಲಿ ನಿಮಗೆ ಪ್ರಾಪ್ತಿಯಾಗಲಿದೆ. ಮತ್ತು ಸಿಂಹ ಲಗ್ನ ಸಿಂಹ ರಾಶಿಯವರಿಗೆ ಕೃಷಿ ಭೂಮಿಯು ಸಹ ನಿಮಗೆ
ಒದಗಲಿದೆ ಮತ್ತು ನಿಮಗೆ ಅಂತಹ ಕೃಷಿ ಭೂಮಿ ಅದೃಷ್ಟದಾಯಕವನ್ನ ಸೂಚನೆಯನ್ನ ಮಾಡ್ತಾ ಇದೆ. ಇದೇ ಮಾರ್ಚ್ ಏಪ್ರಿಲ್ ನಂತರ ಕೆಲವೊಬ್ಬರಿಗೆ ಕೃಷಿ ಭೂಮಿಗಳು ಸಹ ದೊರಕ್ತಾ ಇದೆ. ಕೋರ್ಟು ಕಚೇರಿಯ ಕೆಲಸ ಕಾರ್ಯಗಳನ್ನ ನೀವು ಆದಷ್ಟು ಮುಂದೂಡುವುದು ಒಳಿತು. ಇಲ್ಲವಾದರೆ ಅನಾವಶ್ಯಕವಾದ ಖರ್ಚು ಹೆಚ್ಚಾಗ್ತಾ ಹೋಗುತ್ತೆ. ಆದಷ್ಟು ನಿಮ್ಮ ವೈವಾಹಿಕ ಜೀವನದಲ್ಲಿ ಅನೇಕ ರೀತಿಯ ದುರ್ಘಟನೆಗಳು ನಡೆಯಬಹುದು. ಯಾಕಂದ್ರೆ ವಿಚ್ಛೇದನಗಳಾಗುವಂತಹ ಸಾಧ್ಯತೆಗಳು ಸಹ ಹೆಚ್ಚಾಗಿದ್ದು, ಈ ರಾಶಿಯವರು ಆದಷ್ಟು ನಿಮ್ಮ ವೈವಾಹಿಕ ಜೀವನದಲ್ಲಿ ಮನಸ್ತಾಪಗಳನ್ನು ಉಂಟು ಮಾಡಿಕೊಳ್ಳದೆ ನೆಮ್ಮದಿಯ ಜೀವನವನ್ನ ಮಾಡೋದು ಸೂಕ್ತ. ದೂರದ ಪ್ರಯಾಣಿಕೆಯಿಂದ ಎಚ್ಚರಿಕೆಯನ್ನ ವಹಿಸುವುದು ಸೂಕ್ತ. ಯಾಕಂದ್ರೆ ವಾಹನದಲ್ಲಿ ವಿಶೇಷವಾದ ಅಪಘಾತಗಳ ಸೂಚನೆ. ನಿಮ್ಮ ಆರೋಗ್ಯದ ಕಡೆ ಹೆಚ್ಚಿನ ಗಮನವನ್ನ ವಹಿಸುವುದು ಸೂಕ್ತ. ಈ ರಾಶಿಯ ರಾಜಕಾರಣಿಗಳು ನೀವು ಅಂದುಕೊಂಡಂತೆ ಕೆಲಸ ಕಾರ್ಯಗಳು ನಡೆಯೋದು ವಿಳಂಬ ಆಗ್ತಾ ಹೋಗುತ್ತೆ. ಆದ್ದರಿಂದ ಧೃತಿಗೆಡದೆ ನೀವು ನಿಮ್ಮ ಸಾಧನೆಯತ್ತ ಮುಂದುವರೆದರೆ ಉತ್ತಮ ಫಲಗಳನ್ನು ಸಹ ಪಡೆಯಬಹುದಾಗಿದೆ. ಪರಿಹಾರ ಏನಪ್ಪಾ ಈ ಸಿಂಹರಾಶಿಯವರು ಮಾಡಿಕೋಬೇಕು ಅಂತಂದ್ರೆ, ಇಷ್ಟಕಾಮೇಶ್ವರಿ ದೇವಿಗೆ ವಸ್ತ್ರವನ್ನ ಸಮರ್ಪಣೆಯನ್ನ ಮಾಡೋದು, ಗೋ ಸೇವೆಯನ್ನ ಮಾಡೋದು, ಗೋದಾನವನ್ನ ಮಾಡೋದು, ಗೋಗ್ರಾಸಗಳನ್ನ ನೀಡುವುದರಿಂದ ಮತ್ತು ಗುರುಗಳ ವಾಕ್ಯದಂತೆ ನಡೆಯುವುದರಿಂದ ಸಿಂಹರಾಶಿಗೆ ಶುಭ ಫಲಗಳು ಉಂಟಾಗ್ತಾ ಬರುತ್ತವೆ. ಕನ್ಯಾ ರಾಶಿ ಈ 2026 ಈ ಕನ್ಯಾ ರಾಶಿಯವರಿಗೆ ಯಾವ ಫಲಾಫಲಗಳನ್ನ ನೀಡಬಹುದಾಗಿದೆ? ಏಕೆಂದ್ರೆ ತುಂಬಾ ನೊಂದು ಹೋಗಿಬಿಟ್ಟಿದ್ದೀರಾ. ಇಂತಹ ಕನ್ಯಾ ರಾಶಿಯವರಿಗೆ ಮತ್ತು ಈ ಕನ್ಯಾ ಲಗ್ನದವರಿಗೆ ಈ ರಾಶಿಯಲ್ಲಿ ಉತ್ತಮ ಫಲಗಳನ್ನ ಪಡೆಯಬಹುದಾಗಿದೆ. ವಿವಾಹ ಕಾರ್ಯಗಳಲ್ಲಿ ವಿಘ್ನಗಳು ದೂರವಾಗಿ ಮಂದಹಾಸವನ್ನ ಬೀರುವಂತಹ ಸಮಯ ಹತ್ತಿರವಾಗ್ತಾ ಇದೆ. ಏಕೆಂದ್ರೆ ಕನ್ಯಾ ರಾಶಿನಲ್ಲಿರುವ ಅನೇಕ ಯುವಕ ಯುವತಿಯರು ಎಷ್ಟೋ ಪ್ರಯತ್ನ ಪಟ್ಟರೂ ಸಹ ವಿವಾಹ ಕಾರ್ಯಗಳು ಮುಂದೆ ಹೋಗ್ತಾ ಬರ್ತಾ ಇತ್ತು. ಆದರೆ ಈ ವರ್ಷದಲ್ಲಿ ಮಾರ್ಚ್ ಏಪ್ರಿಲ್ ನಂತರ ಉತ್ತಮವಾದ ವಿವಾಹ ಕಾರ್ಯಗಳು ನಡೀತಾ ಹೋಗ್ತವೆ. ನೀವು ಅಂದುಕೊಂಡಂತಹ ಮದುವೆ ಕಾರ್ಯಗಳು ಸಹ ಶೀಘ್ರವಾಗಿ ಸಿದ್ಧಿಯಾಗಲಿವೆ ಮತ್ತು ಬಹಳ ವರ್ಷದಿಂದ ನಿಂತು ಹೋಗಿರುವಂತಹ ಕೆಲಸಗಳು ಪುನಃ ಪ್ರಾರಂಭವಾಗುವಂತಹ ಸಮಯ ಆಗ್ತಾ ಬರ್ತಾ ಇದೆ. ಮತ್ತೆ ಅದೆಷ್ಟೋ ಹೆಣ್ಣು ಮಕ್ಕಳು ಸಂತಾನದಿಂದ ಬಳಲಿ ಅನೇಕ ಆಸ್ಪತ್ರೆಗಳನ್ನು ಸಹ ವೈದ್ಯರನ್ನು ಸಹ ಸಂಪರ್ಕ ಮಾಡಿದ್ರೂ ಸಹ ಎಷ್ಟೇ ಇದಾದ್ರೂ ಸಂತಾನ ಭಾಗ್ಯಗಳಿಗೆ ಎಲ್ಲಿ ವಿಘ್ನಗಳೇ ಹೆಚ್ಚಾಗಿತ್ತು. ಆದರೆ ಈ ವರ್ಷ ಆ ವಿಘ್ನಗಳೆಲ್ಲ ದೂರವಾಗಿ ಸಂತಾನ ಭಾಗ್ಯಗಳು, ಭೂ ಖರೀದಿಯ ಯೋಗಗಳು ಮತ್ತು ಗೃಹ ನಿರ್ಮಾಣ ಕಾರ್ಯಗಳು ಸಹ ನಡೀತಾ ಹೋಗ್ತವೆ. ವಿದ್ಯಾರ್ಥಿಗಳು ಪರಿಶ್ರಮದಿಂದ ಈ ವರ್ಷ ಓದಿದ್ದೇ ಆದರೆ ಉತ್ತಮವಾದ ಫಲಗಳನ್ನ ಪಡೆಯಬಹುದಾಗಿದೆ. ಕೋರ್ಟು ಕಚೇರಿಯ ಕೆಲಸಗಳಲ್ಲಿ ಉತ್ತಮವಾದ ಲಾಭಗಳನ್ನ ಈ ಕನ್ಯಾ ರಾಶಿಯವರು ಪಡೆಯಬಹುದಾಗಿದೆ. ಮತ್ತು ಏನಪ್ಪಾ ಅಂತಂದ್ರೆ ಈ ವರ್ಷ ಆದಷ್ಟು ಕನ್ಯಾ ರಾಶಿಯಲ್ಲಿರುವ ಅನೇಕ ಉದ್ಯೋಗದಲ್ಲಿರುವವರು, ಸರ್ಕಾರಿ ಉದ್ಯೋಗದಲ್ಲಿರುವವರು ಆದಷ್ಟು ಎಚ್ಚರಿಕೆಯನ್ನು ವಹಿಸಬೇಕು. ಅದರೊಳಗೂ ಸಹ ಸರ್ಕಾರಿ ಉದ್ಯೋಗದಲ್ಲಿರುವವರು ಆದಷ್ಟು ಎಚ್ಚರಿಕೆಯನ್ನ ವಹಿಸಿದ್ರೆ ಮೇಲಾಧಿಕಾರಿಗಳಿಂದ ಇಲ್ಲವೇ, ಏಕೆಂದ್ರೆ ಕೆಲವೊಂದು ಕಾಲಜ್ಞಾನದಲ್ಲಿ ಗ್ರಹಗತಿಗಳ ಚಲನವಲನದಿಂದ ಅನೇಕ ರೀತಿಯಿಂದ ನಿಮ್ಮ ಹೆಸರಿಗೆ ಕಳಂಕವನ್ನ ಉಂಟು ಮಾಡುವಂತಹ ಸ್ಥಿತಿಗಳು ಅತ್ಯಂತ ಹೆಚ್ಚಾಗಿ ತೋರಿಸ್ತಾ ಇದೆ. ಅದರೊಳಗೂ ಮೇ ಜೂನ್ ನಲ್ಲಿ ಈ ಕನ್ಯಾ ರಾಶಿಯವರಿಗೆ ತೋರಿಸ್ತಾ ಇದ್ರಿಂದ ಸರ್ಕಾರಿ ಅಧಿಕಾರಿಗಳು ಮತ್ತು ಸರ್ಕಾರದಲ್ಲಿ ಕೆಲಸ ಮಾಡುವಂತಹ ಪ್ರತಿಯೊಬ್ಬ ಸಿಬ್ಬಂದಿಗಳು ಸಹ ಜಾಗರೂಕತೆಯಿಂದ ಇದ್ದರೆ ನಿಮ್ಮ ಹೆಸರಿಗೆ ಬರುವಂತಹ ಕಳಂಕಗಳು, ಮಾನಾಪಮಾನಗಳಿಂದ ಪಾರಾಗಬಹುದಾಗಿದೆ. ಇಲ್ಲ ಅಂತಂದ್ರೆ ಸುಮ್ಮನೆ ನಿಮ್ಮ ಹೆಸರಿಗೆ ನೀವೆಷ್ಟೇ ನಿಷ್ಠೆಯಿಂದ ಕೆಲಸವನ್ನು ಮಾಡಿದ್ರೂ ಸಹ ಭ್ರಷ್ಟಾಧಿಕಾರಿಗಳು ಅನ್ನೋ ಬಿರುದನ್ನು ಸಹ ಈ ಗ್ರಹಗತಿಗಳ ಆಧಾರದಿಂದ ಪಡೆಯಬಹುದಾಗಿದೆ. ಆದ್ದರಿಂದ ಇಂತಹ ಎಲ್ಲ ಮಾನಾಪಮಾನಗಳಿಂದ ಪಾರಾಗಬೇಕು ಅಂತಂದ್ರೆ ಅತ್ಯಂತ ನಿಷ್ಠೆಯಿಂದ
ದೇವರ ಸೇವೆ ಅಂತಂದೇಳಿ ನೀವು ಮಾಡ್ತಾ ಇರುವ ಕೆಲಸವನ್ನ ಮಾಡ್ತಾ ಬಂದ್ರೆ ವಿಶೇಷವಾದ ಕಾಳಜಿಯನ್ನ ನಿಮ್ಮ ಕೆಲಸದಲ್ಲಿ ತೋರಿದ್ದೇ ಆದರೆ ಸಕಲ ಬರ್ತಾ ಇರುವ ಎಲ್ಲ ವಿಘ್ನಗಳಿಂದಲೂ ಸಹ ನೀವು ಪಾರಾಗಬಹುದು. ಮತ್ತು ಕನ್ಯಾ ರಾಶಿಯವರು ಆದಷ್ಟು ನಿಮ್ಮ ಹೊಟ್ಟೆಗೆ ಸಂಬಂಧಪಟ್ಟ ಮತ್ತು ಈ ಕರುಳಿಗೆ ಸಂಬಂಧಪಟ್ಟ ಅನೇಕ ಕಾಯಿಲೆಗಳಿಂದ ತುಂಬಾ ಜಾಗರೂಕತೆಯನ್ನ ವಹಿಸಬೇಕು. ಏಕೆಂದ್ರೆ ಈ ವರ್ಷ ಅನೇಕ ರೀತಿಯಿಂದ ಹೊಟ್ಟೆಗೆ ಮತ್ತು ಕರುಳಿಗೆ ಸಂಬಂಧಪಟ್ಟ ಅನೇಕ ಕ್ಯಾನ್ಸರ್ನಂತಹ ಮಾರಕಗಳು ನಿಮ್ಮನ್ನ ಬಾಧಿಸಬಹುದಾಗಿದೆ. ಆದಷ್ಟು ಸಹ ಕನ್ಯಾ ರಾಶಿಯವರು ಎಚ್ಚರಿಕೆಯನ್ನ ವಹಿಸೋದು ಸೂಕ್ತ. ಮತ್ತು ವಾಹನ ಚಲಿಸುವಾಗಲೂ ಸಹ ಅತ್ಯಂತ ಜಾಗರೂಕತೆಯನ್ನ ವಹಿಸಬೇಕು. ಮತ್ತು ನಿಮ್ಮ ನೆರೆಹೊರೆಯರಿಂದ ಮಾನಸಿಕವಾದ ಕಿರಿಕಿರಿಗಳು ಇನ್ನೂ ಹೆಚ್ಚಾಗಿ ಕಾಡ್ತಾ ಹೋಗುತ್ತೆ. ಆದ್ದರಿಂದ ಇದರ ಬಗ್ಗೆ ಹೆಚ್ಚಿನ ಗಮನವನ್ನ ಕೊಡದೆ ಆದಷ್ಟು ಧ್ಯಾನಗಳನ್ನ ಮಾಡುವುದರಿಂದ ಮತ್ತು ಆರೋಗ್ಯದ ಕಡೆ ದೃಷ್ಟಿಯನ್ನಿಟ್ಟು ಉತ್ತಮವಾದ ಆಹಾರವನ್ನ ನೀವು ಸೇವನೆಯನ್ನ ಮಾಡುವುದರಿಂದ ಬರುವ ಎಲ್ಲ ಅಪಾಯಗಳಿಂದ ಅನಾರೋಗ್ಯಗಳಿಂದ ಪಾರಾಗಬಹುದಾಗಿದೆ. ಈ ವರ್ಷ ಏನಪ್ಪ ಮಾಡಬೇಕು ಪರಿಹಾರಗಳನ್ನ ಅಂತಂದ್ರೆ ಇಷ್ಟಕಾಮೇಶ್ವರಿ ದೇವಿಗೆ ಬೆಲ್ಲದ ಆರತಿಯನ್ನ ಮಾಡಿ ಪ್ರತಿ ಮಂಗಳವಾರ ಮತ್ತು ಶುಕ್ರವಾರ ನಿಂಬೆಹಣ್ಣಿನ ದೀಪವನ್ನ ಹಚ್ಚಿ ಕೋಸಂಬರಿ ಮತ್ತು ಪಾಯಸವನ್ನ ಇಷ್ಟಕಾಮೇಶ್ವರಿ ದೇವಿಗೆ ಅರ್ಪಣೆಯನ್ನ ಮಾಡುವುದರಿಂದ ಗುರು ವಾಕ್ಯದಂತೆ ನಡೆಯುವುದರಿಂದ ಬರುವಂತಹ ಅನೇಕ ಅನಾರೋಗ್ಯ ಇರಲಿ ಅಪಾಯಗಳಿಂದ ಪಾರಾಗಬಹುದಾಗಿದೆ. ತುಲಾರಾಶಿಯವರು ಸಹ ನೋಡಿ ಈ ವರ್ಷ ಸಂಖ್ಯಾಶಾಸ್ತ್ರದ ಪ್ರಕಾರ 2026 ನೋಡಿ ಸಂಖ್ಯಾಶಾಸ್ತ್ರದ ಪ್ರಕಾರ ತುಲಾರಾಶಿಗೂ ಅಧಿಪತಿ ಶುಕ್ರ ಈ 2026ರಲ್ಲೂ ಸಹಿತನು 6 ಎಂಬ ಸಂಖ್ಯೆ ಶುಕ್ರನನ್ನು ಸಹ ಸೂಚನೆಯನ್ನ ಮಾಡ್ತಾ ಇರೋದ್ರಿಂದ ತುಲಾರಾಶಿಯವರು ಆದಷ್ಟು ಎಚ್ಚರಿಕೆಯನ್ನು ಸಹ ವಹಿಸಬೇಕು ಈ ವರ್ಷ ಅನ್ನೋದನ್ನ ನಿಮಗೆ ತಿಳಿಸ್ತೇ. ಯಾಕಂದ್ರೆ ಎಷ್ಟು ಎಚ್ಚರಿಕೆಯನ್ನು ವಹಿಸ್ತೀರಾ ಮತ್ತು ಅಷ್ಟೇ ಲಾಭವನ್ನು ಸಹ ಈ ತುಲಾರಾಶಿಯವರು ಪಡಿತಾ ಹೋಗ್ತೀರಾ. ಏನಪ್ಪಾ ಅಂತಂದ್ರೆ ಈ ವರ್ಷದಲ್ಲಿ ಅಧಿಕ ಸಮಸ್ಯೆಗಳನ್ನು ಸಹ ಎದುರಿಸಬೇಕಾಗ್ತಾ ಹೋಗುತ್ತೆ. ಯಾಕಂದ್ರೆ 2026 ಅಂತಂದೇಳಿ ಸಂಖ್ಯಾಶಾಸ್ತ್ರ ಪ್ರಕಾರ ಸೂಚನೆಯನ್ನ ಮಾಡ್ತಾ ಇದೆ. ಆದ್ದರಿಂದ ಮನೆಯಲ್ಲಿ ಅನಾವಶ್ಯಕ ಕಷ್ಟಗಳನ್ನು ಅಥವಾ ಮಾನಸಿಕವಾದ ಕಿರಿಕಿರಿಗಳನ್ನ ಹೆಚ್ಚಿನದಾಗಿ ಅನುಭವಿಸಬೇಕಾಗ್ತಾ ಹೋಗುತ್ತೆ. ನೀವು ಮಾಡದ ತಪ್ಪಿಗೆ ನಿಮ್ಮನ್ನೇ ಎಲ್ಲರೂ ಸಹ ಮನೆಯಲ್ಲಿ ನಿಮ್ಮನ್ನೇ ಬೆರಳನ್ನ ಮಾಡಿ ತೋರಿಸ್ತಾ ಹೋಗ್ತಾರೆ. ಆದಷ್ಟು ಸಹ ಇವೆಲ್ಲದಕ್ಕೂ ಸಹ ನೀವು ಕಿವಿ ಕೊಡಬೇಡಿ. ಅನೇಕ ರೀತಿಯ ಅಗ್ನಿ ಅವಘಡಗಳು ಸಹ ಈ ತುಲಾರಾಶಿಯವರಿಗೆ ಈ ವರ್ಷ ಸಂಭವಿಸಬಹುದಾಗಿದೆ. ಆದ್ದರಿಂದ ನಿಮ್ಮ ಮನೆಯ ಅಗ್ನಿಗೆ ಸಂಬಂಧಪಟ್ಟಂತೆ ಅನೇಕ ಸುರಕ್ಷಿತ ಕ್ರಮಗಳನ್ನು ವಹಿಸುವುದು ಸೂಕ್ತ. ನಿಮ್ಮ ಮನೆಯ ಪುಟ್ಟ ಮಕ್ಕಳಿಗೆ ಅನೇಕ ರೀತಿಯಿಂದ ಈ ವರ್ಷ ಆರೋಗ್ಯ ಸಮಸ್ಯೆಗಳು ಎದುರಾಗಬಹುದು. ಆದಷ್ಟು ಎಚ್ಚರಿಕೆಯನ್ನ ಈ ತುಲಾರಾಶಿಯವರು ವಹಿಸುವುದು ಸೂಕ್ತ. ಯಾಕಂತಂದ್ರೆ ಅನೇಕ ರೀತಿಯಿಂದ ಮಕ್ಕಳಿಗೆ ಕಾಲಜ್ಞಾನದ ಮತ್ತು ಗ್ರಹಗತಿಗಳ ಶನಿ ಮತ್ತು ಮಂಗಳನ ಸಂಚಾರದಿಂದ ಏನಪ್ಪ ತೋರಿಸ್ತಾ ಇದೆ ಅಂತಂದ್ರೆ ತುಲಾರಾಶಿಯ ಮಕ್ಕಳಿಗೆ ಅನೇಕ ರೀತಿಯಿಂದ ತೊಂದರೆಗಳನ್ನು ಸಹ ತೋರಿಸ್ತಾರೆ. ಆದಷ್ಟು ಎಚ್ಚೆತ್ತುಕೊಳ್ಳಲು ಸೂಕ್ತ. ಮತ್ತು ದೂರದ ಪ್ರಯಾಣಗಳು ಆದಷ್ಟು ಈ ತುಲಾರಾಶಿಯವರಿಗೆ ಸುರಕ್ಷಿತ ಅಲ್ಲ. ಮತ್ತು ಪುಣ್ಯಕ್ಷೇತ್ರಗಳ ದರ್ಶನ, ಪುಣ್ಯ ನದಿಗಳ ಸ್ನಾನವನ್ನ ಮಾಡುವುದರಿಂದ ಅನೇಕ ಅನಾಹುತಗಳಿಂದ ನೀವು ಪಾರಾಗಬಹುದಾಗಿದೆ ಈ ತುಲಾರಾಶಿಯವರು. ಮತ್ತು ವಿವಾಹ ಕಾರ್ಯಗಳು ಸಹ ಈ ವರ್ಷದಲ್ಲಿ ಕೂಡಿ ಬರ್ತಾ ಇದೆ. ಮನೆಯಲ್ಲಿ ಶುಭ ಸಮಾರಂಭಗಳು ಏಪ್ರಿಲ್ ನಂತರ ನಡೀತಾ ಹೋಗ್ತವೆ. ಸಾಲ ಭಾರಗಳಿಂದ ಸ್ವಲ್ಪ ಮುಕ್ತಿ ಕಡೆ ಮಾರ್ಗಗಳು ದೊರೀತಾ ಹೋಗ್ತವೆ. ಮತ್ತು ತುಲಾರಾಶಿಯವರಿಗೆ ಈ ವರ್ಷ
ಕಣ್ಣಿನ ಸಮಸ್ಯೆಗಳು ಸಹ ಕಾಡ್ತಾ ಹೋಗ್ತವೆ. ಆದ್ದರಿಂದ ಸೂಕ್ತ ವೈದ್ಯರನ್ನ ಸಂಪರ್ಕಿಸಿ ಕಣ್ಣಿನ ಪರೀಕ್ಷೆಯನ್ನ ಮಾಡಿಕೊಳ್ಳುವುದು, ಕಣ್ಣಿಗೆ ಸಂಬಂಧಪಟ್ಟ ಅನೇಕ ನರಗಳಿಗೆ ಮಣ್ಣು ಸಹ ಉತ್ತಮವಾಗಿ ಪೋಷಿಸುವುದು ಸೂಕ್ತ. ಕಬ್ಬಿನ ಬೆಳೆಗಾರರಿಗೆ ಈ ವರ್ಷ ಉತ್ತಮವಾದ ಅಧಿಕ ಲಾಭ ಪಡಿತಾ ಹೋಗ್ತೀರಾ. ರೈಲಿನಲ್ಲಿ ಸಂಚರಿಸುವಾಗ ಎಚ್ಚರ, ಅಪಘಾತಗಳಾಗುವ ಸಂಭವವಿದೆ ಈ ಸತಿ. ಆದ್ದರಿಂದ ರೈಲಿನಲ್ಲಿ ಸಂಚಾರ ಮಾಡ್ತಾ ಇರುವ ನೋಡಿ, ಅನೇಕ ತುಲಾರಾಶಿಯವರಿಗೆ ಈ ವರ್ಷ ಅನೇಕ ರೀತಿಯಿಂದ ಹೆಚ್ಚಿನ ಅಪಘಾತಗಳು ಉಂಟಾಗ್ತಾ ಹೋಗ್ತವೆ. ಯಾರು ಜ್ಯೋತಿಷ್ಯವನ್ನ ಅಭ್ಯಾಸವನ್ನ ಮಾಡ್ತಾ ಹೋಗ್ತೀರಾ, ಇದನ್ನ ಈ ವರ್ಷ ನೀವು ಅಧ್ಯಯನವಾಗಿ ಸಂಶೋಧನೆಯಿಂದ ನೋಡಿ ನಿಮಗೆ ಈ ಕಾಲಜ್ಞಾನ ಎಷ್ಟು ಮಹತ್ವದ್ದು ಅಂತಂದೇಳಿ ನಿಮಗೆ ತಿಳಿತಾ ಹೋಗುತ್ತೆ. ಮತ್ತು ಉದ್ಯೋಗದಲ್ಲಿ ನಿಮ್ಮ ಮೇಲಾಧಿಕಾರಿಗಳಿಂದ ಮಾನಸಿಕ ಕಿರಿಕಿರಿಗಳು ಸಹ ಉಂಟಾಗ್ತಾ ಹೋಗ್ತವೆ. ಅನೇಕ ಸಮಸ್ಯೆಗಳನ್ನ ಎದುರಿಸಬೇಕಾಗ್ತದೆ. ಆದ್ದರಿಂದ ಮಾನಸಿಕ ಖಿನ್ನತೆಗೆ ಈ ವರ್ಷ ಅದೆಷ್ಟೋ ಜನ ತುಲಾರಾಶಿಯವರು ತುತ್ತಾಗ್ತಾ ಹೋಗ್ತೀರಾ. ಮುಂಬರುವಂತಹ ಅನೇಕ ಸನ್ನಿವೇಶಗಳಲ್ಲಿ ನಿಮ್ಮ ಹಿತೈಷಿಗಳೇ ನಿಮಗೆ ಶತ್ರುಗಳಾಗಬಹುದು. ಆದ್ದರಿಂದ ಯಾವುದೇ ವ್ಯಾಪಾರಗಳನ್ನು ಆರಂಭಿಸುವುದಕ್ಕಿಂತ ಮುಂಚೆ ಗುರುಗಳ ಅನುಗ್ರಹವನ್ನ, ಸಲಹೆಯನ್ನ ತೆಗೆದುಕೊಳ್ಳುವುದು ಸೂಕ್ತ. ಪರಿಹಾರ: ಇಷ್ಟಕಾಮೇಶ್ವರಿ ದೇವಿಗೆ ಪ್ರತಿ ಬುಧವಾರ ಸಿಹಿ ನೈವೇದ್ಯವನ್ನ ಸಮರ್ಪಿಸಿ ಗುರುಗಳ ಆಜ್ಞೆಯಂತೆ ನಡೆಯುವುದು ಸೂಕ್ತ. ವೃಶ್ಚಿಕ ರಾಶಿ ಈ 2026ರಲ್ಲಿ ವೃಶ್ಚಿಕ ರಾಶಿಯವರಿಗೆ ಯಾವ ಫಲಾಫಲಗಳನ್ನ ಗ್ರಹಗತಿಗಳು ನೀಡ್ತಾ ಇದ್ದವಿ ಬನ್ನಿ ತಿಳಿದುಕೊಳ್ಳೋಣ. ಈ ವರ್ಷ ನಿಮಗೆ ಸಾಧಾರಣವಾಗಿರುತ್ತದೆ. ಗೃಹ ಪ್ರವೇಶಗಳು, ಶುಭ ಕಾರ್ಯಗಳು ಸಹ ಮನೆಯಲ್ಲಿ ನಡೀತಾ ಹೋಗ್ತೀವಿ. ಯಾಕಂತಂದ್ರೆ ಅದೆಷ್ಟೋ ವರ್ಷದಿಂದ ಕಟ್ತಾ ಇರುವ ಅನೇಕ ಗೃಹಾರಂಭ ಕೆಲಸಗಳು ಅನೇಕ ರೀತಿಯಿಂದ ಅಡಚಣೆಗಳು ಮತ್ತು ವಿಘ್ನಗಳಿಂದ ನಿಂತು ಹೋಗ್ತಾನೆ ಇತ್ತು. ಆದರೆ ಈ ವರ್ಷ ಅನೇಕ ಗ್ರಹಗಳ ಆಧಾರದಿಂದ ಈ ವರ್ಷ ಗೃಹ ಪ್ರವೇಶ ಉತ್ಸವವನ್ನು ಸಹ ಈ ವೃಶ್ಚಿಕ ರಾಶಿಯವರು ನಡೆಸ್ತಾ ಹೋಗ್ತೀರಾ. ಮನೆಯಲ್ಲಿ ಶುಭ ಸಮಾರಂಭಗಳು ಮತ್ತು ಬಂಧು ಮಿತ್ರರ ಆಗಮನಗಳು ಮತ್ತು ಮದುವೆಯಂತಹ ಕಾರ್ಯಗಳು ಈ ವೃಶ್ಚಿಕ ರಾಶಿಯವರು ಈ ವರ್ಷ ನಡೆಸ್ತಾ ಹೋಗ್ತೀರಾ. ಆದರೆ ಕೆಲವೊಂದು ಗ್ರಹಗತಿಗಳ ಆಧಾರದಿಂದ ಏನಪ್ಪಾ ಆಗ್ತದೆ ಅಂತಂದ್ರೆ, ಬಂಧು ಮಿತ್ರರಿಂದಲೇ ನಿಮಗೆ ಮಾನಸಿಕವಾಗಿ ಅವಮಾನ, ಅಪಮಾನಗಳು ಸಹ ಈ ವರ್ಷ ಉಂಟಾಗ್ತಾ ಹೋಗ್ತಾ ಇದೆ. ಆದಷ್ಟು ಸಹ ಎಚ್ಚರಿಕೆಯನ್ನ ವಹಿಸೋದು ಸೂಕ್ತ. ಆದ್ದರಿಂದ ಇಂಥ ಅಪಮಾನಗಳಿಂದ ದೂರ ಇರುವುದೇ ಸೂಕ್ತ. ಕೆಲವರಿಗೆ ಸಂತಾನ ಪ್ರಾಪ್ತಿ ಯೋಗಗಳು ಸಹ ಉಂಟಾಗ್ತಾ ಹೋಗ್ತವೆ ಮತ್ತು ಸಂತಾನ ಸುಖಗಳು ಸಹ ಪಡಿತಾ ಹೋಗ್ತೀರಾ. ವ್ಯಾಪಾರ ವ್ಯವಹಾರಗಳಲ್ಲಿ ಸ್ವಲ್ಪ ಮಟ್ಟಿಗೆ ಲಾಭದಾಯಕವಾಗ್ತಾ ಹೋಗ್ತದೆ. ಮತ್ತೆ ಅನೇಕ ರೀತಿಯ ಸವಾಲುಗಳನ್ನು ಸಹ ಎದುರಿಸ್ತಾ ಹೋಗ್ತೀರಾ. ಈ ವರ್ಷ ನಿಮ್ಮ ಮನೆಯ ಹಿರಿಯ ಸದಸ್ಯರ ಆರೋಗ್ಯದ ಕಡೆ ಜಾಗರೂಕತೆಯನ್ನ ವಹಿಸಿ. ಇಲ್ಲವೇ ಅನೇಕ ಸಂದರ್ಭಗಳಲ್ಲಿ ಅವರು ಅದೃಶ್ಯವಾಗುವಂತಹ ಸನ್ನಿವೇಶಗಳು ಎದುರಾಗ್ತಾ ಹೋಗ್ತವೆ. ಆದ್ದರಿಂದ ಈಗಲೇ ಇಲ್ಲಿಂದಲೇ ಮುನ್ನೆಚ್ಚರಿಕೆಯ ಕ್ರಮಗಳನ್ನು ತೆಗೆದುಕೊಳ್ಳುವುದು ಸೂಕ್ತ. ವೈದ್ಯರನ್ನ ಭೇಟಿಯನ್ನ ಮಾಡಿ ಅವರ ಮಾರ್ಗದರ್ಶನಗಳನ್ನ ಪಡೆಯುವುದರಿಂದ ಉತ್ತಮವಾದ ಆರೋಗ್ಯವನ್ನು ಸಹ ನಿಮ್ಮ ಕುಟುಂಬದ ಹಿರಿಯರಲ್ಲಿ ಪಡೆಯಬಹುದಾಗಿದೆ. ದಂತಗಳ ಸಮಸ್ಯೆಗಳು ಎದುರಾಗಬಹುದು. ಅಂದ್ರೆ ಹಲ್ಲಿನ ಮತ್ತು ಬಾಯಿಗೆ ಸಂಬಂಧಪಟ್ಟ ಅನೇಕ ಕಾಯಿಲೆಗಳು ಮತ್ತು ಥೈರಾಯ್ಡ್ನಂತಹ ಸಮಸ್ಯೆಗಳು, ಕುತ್ತಿಗೆಗೆ ಸಂಬಂಧಪಟ್ಟ ಅನೇಕ ಸಮಸ್ಯೆಗಳು ಸಹ ನಿಮ್ಮನ್ನ ಕಾಡಬಹುದಾಗಿದೆ. ಆದ್ದರಿಂದ ಆದಷ್ಟು ವೈದ್ಯರ ಸಲಹೆಗಳನ್ನ ಪಡೆಯುವುದು ಮತ್ತು ಹೊಟ್ಟೆಗೆ ಸಂಬಂಧಪಟ್ಟ ಅನೇಕ ಕಾಯಿಲೆಗಳು ಸಹ, ದೊಡ್ಡ ಕರುಳಿನ ಸಮಸ್ಯೆಗಳು ಸಹ ನಿಮ್ಮನ್ನ ಬಾಧಿಸಬಹುದಾಗಿದೆ. ಆದ್ದರಿಂದ ಹೆಚ್ಚಿನ ಗಮನವನ್ನ ವಹಿಸೋದು ಸೂಕ್ತ. ಹೃದಯ ಸಂಬಂಧಿತ ಕಾಯಿಲೆಗಳೂ ಸಹ ಈ ಸಲ ವೃಶ್ಚಿಕ ರಾಶಿಯವರಿಗೆ ಕಾಡಬಹುದು. ಆದ್ದರಿಂದ ಎಚ್ಚರಿಕೆಯನ್ನು ವಹಿಸೋದು. ವೈವಾಹಿಕ ಜೀವನದಲ್ಲಿ ಅನೇಕ ಸಮಸ್ಯೆಗಳು ಸಹ ಎದುರಾಗ್ತಾ ಹೋಗ್ತವೆ. ನಿಮ್ಮ ಹೆಂಡತಿಗೆ ಆರೋಗ್ಯದ ಸಮಸ್ಯೆಗಳು ಸಹ ಅದರೊಳಗೂ ಅಂದ್ರೆ
ಜಾಯಿಂಟ್ ಪೇನ್ಗಳು, ಮೂಳೆಗೆ ಮತ್ತು ನರಕ್ಕೆ ಸಂಬಂಧಪಟ್ಟ ಅನೇಕ ಕಾಯಿಲೆಗಳು ತುತ್ತಾಗಬಹುದು. ಕಲಾವಿದರುಗಳಿಗೆ ನಿಮ್ಮ ಕ್ಷೇತ್ರದಲ್ಲಿ ಉತ್ತಮ ಯಶಸ್ಸನ್ನು ಕಾಣುವಂತಹ ದಿನಮಾನಗಳು ನಿಮಗೆ ಎದುರಾಗ್ತಾ ಇದ್ದಾವೆ. ಆದ್ದರಿಂದ ಅನೇಕರಿಗೆ ಸಾಧನೆಗೆ ತಕ್ಕಂತ ಪ್ರಶಸ್ತಿಗಳು, ಸನ್ಮಾನಗಳು ಸಹ ದೊರೀತಾ ಹೋಗ್ತವೆ. ಈ ರಾಶಿಯ ರಾಜಕೀಯ ವ್ಯಕ್ತಿಗಳಿಗೆ ಸ್ವಲ್ಪ ರೀತಿಯ ಹಿನ್ನಡೆಗಳು ಸಹ ಉಂಟಾಗ್ತಾ ಹೋಗ್ತವೆ. ಆದರೂ ನಿಮ್ಮ ತಪ್ಪುಗಳನ್ನು ನೀವು ಸರಿಪಡಿಸಿಕೊಂಡೇ ಆದರೆ ನೀವು ಮುನ್ನಡೆಯುವಂತಹ ಎಲ್ಲ ಸೂಚನೆಗಳು ಸಹ ರಾಜಕೀಯ ಕ್ಷೇತ್ರದಲ್ಲಿ ಕಾಣ್ತಾ ಇದೆ. ಈ ವರ್ಷ ನಿಮಗೆ ಉನ್ನತವಾದ ಕೀರ್ತಿ ಪ್ರತಿಷ್ಠೆಗಳು ಸಹ ಒದಗ್ತಾ ಬರ್ತಾ ಇದೆ ಅಂತಂದು ತಿಳಿಸಿ, ಇಷ್ಟಕಾಮೇಶ್ವರಿ ದೇವಿಗೆ ವಸ್ತ್ರವನ್ನ ಸಮರ್ಪಣೆಯನ್ನ ಮಾಡುವುದು, ಧನಧಾನ್ಯಾದಿಗಳನ್ನ ಸಮರ್ಪಿಸುವುದು, ಗುರುವಾಕ್ಯದಿಂದ ಜೀವನವನ್ನ ನಡೆಸುವುದರಿಂದ ಮುಂಬರುವ ಎಲ್ಲ ಅಪಾಯಗಳಿಂದ ಪಾರಾಗಬಹುದಾಗಿದೆ. ಧನಸ್ಸು, ಈ ವರ್ಷ ಧನಸ್ಸು ರಾಶಿಯವರು ಯಾವ ರೀತಿಯಿಂದ ಫಲಾಫಲಗಳನ್ನ ತೆಗೆದುಕೊಳ್ಳಬಹುದು, ಅದೃಷ್ಟ ಲಕ್ಷ್ಮಿ ಒಲಿಯಬಹುದೇ? ಬನ್ನಿ ಧನುಸ್ಸು ರಾಶಿಯ ಫಲಾಫಲಗಳನ್ನ ನೋಡೋಣ. ಈ ವರ್ಷ ಧನಸ್ಸು ರಾಶಿಯವರಿಗೆ ಸಾಧಾರಣವಾದ ಫಲಗಳನ್ನ ನೀಡ್ತಾ ಇದೆ. ಅದರೊಳಗೂ ಸಹ ಗೃಹ ನಿರ್ಮಾಣ ಕಾರ್ಯಗಳಲ್ಲಿ ಈ ಧನಸ್ಸು ರಾಶಿಯವರು ಈ ವರ್ಷ ಯಶಸ್ಸನ್ನ ಕಾಣ್ತಾ ಹೋಗ್ತೀರಾ. ಏಕಂತಂದ್ರೆ ಹಲವಾರು ವರ್ಷಗಳಿಂದ ಅನೇಕ ರೀತಿಯಿಂದ ಹಣಕಾಸಿನ ಅಡಚಣೆಗಳು ಮತ್ತು ಬ್ಯಾಂಕ್ನಿಂದ ಲೋನ್ಗಳು ಸಿಗ್ತಾ ಇಲ್ಲ. ಹೀಗೆ ಹಲವಾರು ಸಮಸ್ಯೆಗಳಿಂದ ಮುಕ್ತಿಯನ್ನ ಸಿಕ್ಕಿ ಬರುವ ಏಪ್ರಿಲ್ ಮೇ ನಂತರ ಉತ್ತಮವಾದ ಈ ಗೃಹ ನಿರ್ಮಾಣ ಕಾರ್ಯದಲ್ಲಿ ಯಶಸ್ಸನ್ನ ಪಡಿತಾ ಹೋಗ್ತೀರಾ. ಮತ್ತು ಭೂಮಿಯ ಖರೀದಿ, ವಾಹನ ಖರೀದಿಗಳು ಸಹ ನಿಮಗೆ ಲಾಭಗಳನ್ನು ಸಹ ಉಂಟು ಮಾಡ್ತಾ ಹೋಗ್ತಾ ಇದೆ. ಮತ್ತು ಹಲವರಿಗೆ ಸಂತಾನ ಭಾಗ್ಯಗಳು, ಯಾರಿಗೆ ಇಷ್ಟು ದಿನ ಗರ್ಭದ ತೊಂದರೆಗಳು, ಗರ್ಭಾಶಯದಲ್ಲಿ ಅನೇಕ ರೀತಿಯಿಂದ ಸೋಂಕುಗಳು ಇಂತು ಅವೆಲ್ಲವೂ ಸಹ ಪರಿಹಾರವಾಗಿ ಉತ್ತಮವಾದ ಸಂತಾನ ಭಾಗ್ಯಗಳು ಸಹ ಉಂಟಾಗ್ತಾ ಹೋಗ್ತವೆ. ಮದುವೆ ಶುಭ ಸಮಾರಂಭಗಳು ಮನೆಯಲ್ಲಿ ನಡೀತಾ ಹೋಗ್ತವೆ. ಮನೆಯಲ್ಲಿ ವಿನಾಕಾರಣ ಮನಸ್ತಾಪಗಳು ಸಹ ಎದುರಾಗ್ತಾ ಹೋಗ್ತವೆ. ಯಾರಿಗೆ ಧನುರ್ಲಗ್ನ, ಧನುರಾಶಿ ಇದೆ ಅಂತವರಿಗೆ ಇದು ಉಂಟಾಗ್ತಾ ಹೋಗ್ತದೆ. ಆದ್ದರಿಂದ ನೀವು ಎಚ್ಚರಿಕೆಯಿಂದ ಮಾತನಾಡುವುದು ಸೂಕ್ತ. ಮಾತು ಬೆಳ್ಳಿ, ಮೌನ ಬಂಗಾರ. ಆದ್ದರಿಂದ ಕೆಲವೊಂದು ಕಡೆ ಮೌನವನ್ನ ಸಹ ವಹಿಸೋದು ಸೂಕ್ತ. ನಿಮ್ಮ ಮನೆಯ ಗಂಡು ಮಕ್ಕಳಿಗೆ ಶುಭ ಕಾರ್ಯಗಳನ್ನು ಅಂದರೆ ವಿವಾಹ ಕಾರ್ಯಗಳನ್ನ ನಡೆಸುವುದಕ್ಕೆ ಇದು ಸೂಕ್ತ ಸಮಯವಾಗಿದೆ. ಯಾರಿಗೆ ಧನುರಾಶಿ ಇರುತ್ತೆ, ನಿಮ್ಮ ಮಕ್ಕಳಿಗೆ ಅಂದ್ರೆ ಗಂಡು ಸಂತಾನಕ್ಕೆ ವಿವಾಹವನ್ನ ಅಂದ್ರೆ ತಂದೆ ಇದ್ದರು ಮಗನಿಗೆ ವಿವಾಹವನ್ನ ಮಾಡಬೇಕು ಅಂತ ಅನ್ಕೊಂಡಿದ್ರು, ಆ ಕಾರ್ಯ ಈ ವರ್ಷ ನೆರವೇರ್ತಾ ಹೋಗ್ತದೆ. ಯಾಕಂದ್ರೆ ಮಗನಿಗೆ ಉತ್ತಮವಾದ ಮದುವೆಗಳಿರಲಿ ಮತ್ತು ಅವರಿಗೆ ಉತ್ತಮವಾದ ಉದ್ಯೋಗ ವ್ಯಾಪಾರಗಳು ಸಹ ನಡೆಸಬಹುದಾಗಿದೆ. ಮತ್ತು ಅನೇಕ ರೀತಿಯಿಂದ ಉದ್ಯೋಗದಲ್ಲಿ ಕಿರಿಕಿರಿಗಳು, ವ್ಯಾಪಾರ ಮಾಡ್ತಾ ಇದ್ರೆ ಧನುರ್ಲಗ್ನದವರಿಗೆ ಹಣಕಾಸಿನ ಸಮಸ್ಯೆಗಳು ಮತ್ತು ಭೂ ವ್ಯಾಜ್ಯಗಳು ಸಹ ಎದುರಾಗ್ತಾ ಹೋಗ್ತವೆ. ಆದ್ದರಿಂದ ಸಂಬಂಧಿಕರಿಂದ ಎಚ್ಚರಿಕೆಯನ್ನ ವಹಿಸುವುದು ಸೂಕ್ತ. ನೀವು ಆದಷ್ಟು ತಲೆಗೆ ಮತ್ತು ನರಕ್ಕೆ ಸಂಬಂಧಪಟ್ಟ ಕಾಯಿಲೆಗಳಿಗೆ ತುತ್ತಾಗಬಹುದು ಅಂತಂದು ಗ್ರಹಗತಿಗಳ ಆಧಾರದಿಂದ, ಕಾಲಜ್ಞಾನದಿಂದ ತೋರಿಸ್ತಾರಿಂದ ಆದಷ್ಟು ವೈದ್ಯರ ಸಲಹೆಯನ್ನು ತೆಗೆದುಕೊಳ್ಳುವುದು ಸೂಕ್ತ. ಇಲ್ಲವಾದರೆ ಅನೇಕ ರೀತಿಯಿಂದ ತೊಂದರೆಗಳನ್ನ ಎದುರಿಸಬೇಕಾಗ್ತಾ ಹೋಗುತ್ತೆ. ಪಿತ್ರಾರ್ಜಿತ ಆಸ್ತಿಯಲ್ಲಿ ನೀವೇನಾದರೂ ಪಾಲನ್ನು ಬಯಸಿದಲ್ಲಿ ಆದರೆ ಅದು ನಿಮ್ಮದಾಗ್ತಾ ಹೋಗುತ್ತೆ. ಕೋರ್ಟ್ ಕಚೇರಿಯ ಕೆಲಸಗಳಲ್ಲಿ ವಿಳಂಬಗಳು ಉಂಟಾಗ್ತಾ ಹೋಗ್ತದೆ. ವಿದ್ಯಾರ್ಥಿಗಳಿಗೆ ಉತ್ತಮ ಫಲೆಯನ್ನ ಪಡೆಯಬಹುದಾಗಿದೆ. ನಿಮ್ಮ ಮನೆಯ ಹಿರಿಯ ಸದಸ್ಯರ ಆರೋಗ್ಯದ ಬಗ್ಗೆ ಕಾಳಜಿಯನ್ನು ಸಹ ವಹಿಸುವುದು ಸೂಕ್ತ. ಮತ್ತು ನಿಮ್ಮ ಮಕ್ಕಳ ಆರೋಗ್ಯದ ಕಡೆಯೂ ಸಹ ಹೆಚ್ಚಿನ ಗಮನವನ್ನ ವಹಿಸುವುದು ಸೂಕ್ತ. ಯಾಕಂದ್ರೆ ಮಕ್ಕಳ ಚರ್ಮದ ಸಮಸ್ಯೆಗಳು ಈ ವರ್ಷ ಎದುರಾಗಬಹುದು. ಮತ್ತು ನಿಮ್ಮ ಪತ್ನಿಯ ಆರೋಗ್ಯದ ಕಡೆನೂ ಸಹ ಹೆಚ್ಚಿನ ಗಮನವನ್ನ ವಹಿಸೋದು ಸೂಕ್ತ. ಪರಿಹಾರ, ಇಷ್ಟಕಾಮೇಶ್ವರಿ ದೇವಿಗೆ ಅರಿಶಿಣವನ್ನ ಸಮರ್ಪಿಸೋದು. ಪ್ರತಿ ಶುಕ್ರವಾರ ಭಕ್ತಿಯಿಂದ ಅಮ್ಮನಿಗೆ ನಾರಿಕೇಳ ಫಲದ ಅಂದ್ರೆ
ತೆಂಗಿನಕಾಯಿಗಳನ್ನ ಸಮರ್ಪಣೆಯನ್ನ ಮಾಡುವುದು ಮತ್ತು ತೆಂಗಿನಕಾಯಿಯ ನೀರಿನಿಂದ ಎಳನೀರಿನ ಅಭಿಷೇಕಗಳನ್ನ ಮಾಡುವುದರಿಂದ ಗುರು ವಾಕ್ಯದಂತೆ ನಡೆಯುವುದರಿಂದ ವಿಶೇಷವಾಗಿ ಧನುರಾಶಿಗೆ ಲಾಭಗಳು ಉಂಟಾಗ್ತಾ ಬರುತ್ತೆ ಅಂತಂದು ತಿಳಿಸ್ತಾ ಇದ್ದೀವಿ. ಮಕರ ರಾಶಿ ನೋಡಿ, 2026ರಲ್ಲಿ ಮಕರ ರಾಶಿಯವರಿಗೆ ಯಾವ ಫಲಾಫಲಗಳನ್ನ ಹೊಂದಬಹುದು. ಏಕೆಂದ್ರೆ ಇಷ್ಟು ವರ್ಷಗಳು ಪಾಪ 7.5ನಿಂದ ಅತ್ಯಂತ ನೋವನ್ನ ಅನುಭವಿಸ್ಬಿಟ್ರು. ಮಕರ ರಾಶಿಯವರು ಎಷ್ಟೋ ನೋವುಗಳನ್ನ ಅನುಭವಿಸಿದ್ದೀರಾ. ಬನ್ನಿ, ಈ ಮಕರ ರಾಶಿಯವರಿಗೆ ಈ 2026ರಲ್ಲಿ ಯಾವ ಫಲಾಫಲಗಳನ್ನ ನೀವು ಪಡಿತಾ ಹೋಗ್ತೀರಾ. ನೀವು ಪಟ್ಟಂತಹ ಅಷ್ಟು ಕಷ್ಟಗಳಿಗೆ ಪರಮಾತ್ಮ ಯಾವ ರೀತಿಯಿಂದ ಫಲಗಳನ್ನ ನೀಡ್ತಾ ಇದ್ದಾನೆ. ಈ ವರ್ಷ ಈ ರಾಶಿಯವರಿಗೆ ಉತ್ತಮ ಫಲಗಳನ್ನ ಪಡಿತಾ ಹೋಗ್ತೀರಾ. ಬಹಳ ದಿನದಿಂದ ನಿಂತು ಹೋಗಿರುವಂತಹ ಎಲ್ಲ ಕೆಲಸ ಕಾರ್ಯಗಳೂ ಸಹ ಪೂರ್ಣಗೊಳ್ತಾ ಹೋಗ್ತವೆ. ಗೃಹ ನಿರ್ಮಾಣ ಕಾರ್ಯಗಳಿರಲಿ, ಭೂ ಖರೀದಿ ಯೋಗಗಳು ನಿಮ್ಮನ್ನ ಹುಡುಕಿಕೊಂಡು ಬರಲಿವೆ. ವಾಹನ ಖರೀದಿ ಯೋಗವೂ ಸಹ ಉಂಟಾಗ್ತಾ ಹೋಗುತ್ತೆ. ನೂತನ ಗೃಹ ಖರೀದಿಯ ಯೋಗವೂ ಸಹ ಮಕರ ರಾಶಿಯವರಿಗೆ ಉಂಟಾಗ್ತಾ ಹೋಗುತ್ತೆ. ಬಹಳ ದಿನದಿಂದ ಕಷ್ಟಪಡುತ್ತಿದ್ದಂತಹ ವಿಷಯಗಳು ನಿಮಗೆ ಉತ್ತಮವಾದ ಫಲಿತಾಂಶಗಳನ್ನ ನೀಡ್ತಾ ಹೋಗ್ತವೆ. ಏಕೆಂದ್ರೆ ಇಷ್ಟೂ ವರ್ಷ 7.5ನಲ್ಲಿ ಅನೇಕ ರೀತಿಯಿಂದ ಕಷ್ಟಗಳನ್ನ ಪಟ್ಟಿದ್ದೀರಾ. ಎಲ್ಲ ಕಷ್ಟಗಳಿಗೆ ಈ ವರ್ಷ ಆ ಪರಮಾತ್ಮ ಫಲಗಳನ್ನ ನೀಡ್ತಾ ಹೋಗ್ತಾನೆ. ನಿಮ್ಮ ವೈವಾಹಿಕ ಜೀವನದಲ್ಲಿ ಬಹಳ ಸಂತೋಷಗಳನ್ನ ಕಾಣ್ತಾ ಹೋಗ್ತೀರಾ. ಸಂತಾನ ಭಾಗ್ಯಗಳು, ಮನೆಯಲ್ಲಿ ಶುಭ ಕಾರ್ಯಗಳು ಸಹ ನಡೀತಾ ಹೋಗ್ತವೆ. ದೂರ ಪ್ರಯಾಣಗಳು, ವಿದೇಶ ಪ್ರಯಾಣ ಯೋಗಗಳು, ಪುಣ್ಯಕ್ಷೇತ್ರ ದರ್ಶನದ ಲಾಭಗಳು ಸಹ ಉಂಟಾಗ್ತಾ ಹೋಗ್ತವೆ. ನಿಮ್ಮ ಮನೆಯಲ್ಲಿ ಮಕ್ಕಳಿದ್ದರೆ ಅವರಿಂದ ಬಹಳಷ್ಟು ಮಾನಸಿಕವಾದ ಕಿರಿಕಿರಿಗಳನ್ನ ಈ ವರ್ಷ ಅನುಭವಿಸ್ಬೇಕಾಗ್ತಾ ಹೋಗುತ್ತೆ. ಆದ್ದರಿಂದ ಮಕ್ಕಳಿಗೋಸ್ಕರ ವಿಶೇಷವಾಗಿ ಕಲ್ಯಾಣ ವೃಷ್ಟಿ ಎಂಬ ಮಹಾಮಂತ್ರವನ್ನ ಪ್ರತಿ ಶುಕ್ರವಾರ ನಿಮ್ಮ ಮನೆಯಲ್ಲಿ ಪಠಣೆಯನ್ನ ಮಾಡುವುದರಿಂದ ಮಕ್ಕಳಿಗಿರುವ ಅನೇಕ ಹಠಮಾರಿತನಗಳಿಂದ ಮುಕ್ತಿಯನ್ನ ಪಡೆಯಬಹುದಾಗಿದೆ. ಇದರಿಂದ ಮಾನಸಿಕವಾಗಿ ನೆಮ್ಮದಿಯೂ ಸಹ ಪಡಿತಾ ಹೋಗ್ತೀರಾ. ಮತ್ತು ಆದ್ದರಿಂದ ಹಿರಿಯರಿಂದ, ಮಕ್ಕಳಿಂದ ಬಹಳಷ್ಟು ಮಾನಸಿಕ ಕಿರಿಕಿರಿ, ಮಾನಾಪಮಾನಗಳನ್ನ ಎದುರಿಸಬೇಕಾಗುತ್ತೆ. ಆದ್ದರಿಂದ ಈ ದೋಷದ ನಿವಾರಣೆಗೆ ಪ್ರತಿ ಶುಕ್ರವಾರ ಕಲ್ಯಾಣ ವೃಷ್ಟಿಸ್ತವ ಸ್ತೋತ್ರವನ್ನ ಪಠನೆಯನ್ನ ಮಾಡ್ತಾ ಬನ್ನಿ. ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಸ್ಥಳ ಬದಲಾವಣೆಗಳು ಸಹ ಉಂಟಾಗಬಹುದಾಗಿದೆ ಈ ಮಕರ ರಾಶಿಯವರಿಗೆ. ಆದ್ದರಿಂದ ಸೂಕ್ತ ಸ್ಥಳವನ್ನ ಆಯ್ಕೆಯನ್ನ ಮಾಡಿ ಅವರ ಮುಂದಿನ ಜೀವನಕ್ಕೆ ಅಡಿಪಾಯವನ್ನ ಹಾಕೋದು ಸಹ ಎಲ್ಲ ಪಾಲಕರ ಕರ್ತವ್ಯ ಆಗಿದೆ. ಆದ್ದರಿಂದ ಪ್ರೇಮ ವಿವಾಹದಲ್ಲಿ ಇರುವವರಿಗೆ ಹಿನ್ನಡೆಗಳು ಸಹ ಈ ಮಕರ ರಾಶಿಯವರಿಗೆ ಉಂಟಾಗ್ತಾ ಬರುತ್ತೆ. ಯಾರು ಪ್ರೀತಿ ಪ್ರೇಮ ವಿಚಾರದಲ್ಲಿ ಇರ್ತೀರಾ ಅಂಥವರು ಸೂಕ್ತ ಜಾಗೃತಿಯಿಂದ ಮುನ್ನೋಡೋದು ಸೂಕ್ತ. ಉದ್ಯೋಗ ಆಕಾಂಕ್ಷಿಗಳಿಗೆ ಉನ್ನತ ಉದ್ಯೋಗ ಪ್ರಾಪ್ತಿ ಉಂಟಾಗ್ತಾ ಬರುತ್ತೆ. ಯಾರು IAS ಎಕ್ಸಾಮ್, IPS ಎಕ್ಸಾಮ್ ಅಂತಂದಿರ್ತಿರೋ ಅಂಥವರಿಗೆ ಈ ಮಕರ ರಾಶಿಯವರಿಗೆ ಉತ್ತಮ ಫಲಗಳನ್ನ ನೀವು ಪಡೆಯಬಹುದಾಗಿದೆ. ಮತ್ತು ಸರ್ಕಾರಿ ಉದ್ಯೋಗಿಗಳಿಗೆ ಮೇಲಾಧಿಕಾರಿಗಳಿಂದ ಅನೇಕ ರೀತಿಯಿಂದ ಕಿರಿಕಿರಿಗಳು ಮತ್ತು ಅನೇಕ ರೀತಿಯಿಂದ ಕೆಲಸದಲ್ಲಿ ಹಿನ್ನಡೆಯೂ ಸಹ ಈ ಮಕರ ರಾಶಿಯವರಿಗೆ ಈ ಜೂನ್ ಜುಲೈ ನಂತರ ಉಂಟಾಗಬಹುದಾದ್ರಿಂದ ಆದಷ್ಟು ಎಚ್ಚರಿಕೆಯನ್ನು ವಹಿಸುವುದು ಸೂಕ್ತ. ಮತ್ತು ಆರೋಗ್ಯದ ವಿಚಾರದಲ್ಲೂ ಸಹ ನೀವು ಹೊಟ್ಟೆಗೆ ಮತ್ತು ಸಂಬಂಧಪಟ್ಟಂತಹ ಮತ್ತು ಮೂಳೆಗಳಿಗೆ ಸಂಬಂಧಪಟ್ಟಂತಹ ಅನೇಕ ಕಾಯಿಲೆಗಳಿಂದ ಎಚ್ಚರಿಕೆಯನ್ನು ವಹಿಸುವುದು ಸೂಕ್ತ. ಈ ಮಕರ ರಾಶಿಯವರು ಆದಷ್ಟು ತಜ್ಞ ವೈದ್ಯರನ್ನ ಭೇಟಿಯಾಗಿ ವೈದ್ಯರ ಮಾರ್ಗದರ್ಶನದಂತೆ ನಡೆಯುವುದು ಸೂಕ್ತ. ವಿದೇಶ ಪ್ರವಾಸ ಯೋಗಗಳನ್ನು ಸಹ ಅನೇಕ ಭಾಗ್ಯಗಳು ಮಕರ ರಾಶಿಯವರಿಗೆ ಒಲಿದು ಬರ್ತಾ ಇದೆ. ಇಷ್ಟಕಾಮೇಶ್ವರಿ ದೇವಿಗೆ ರುದ್ರಾಭಿಷೇಕವನ್ನ ಮಾಡುವುದರಿಂದ, ಇಷ್ಟಕಾಮೇಶ್ವರಿ ದೇವಿಗೆ ಅರಿಶಿಣದ ಕೊಂಬನ್ನ ಸಮರ್ಪಣೆಯನ್ನ ಮಾಡುವುದರಿಂದ, ಗುರುಗಳ ವಾಕ್ಯದಂತೆ ನಡೆಯುವುದರಿಂದ ವಿಶೇಷವಾದ
ಲಾಭಗಳನ್ನ ಮಕರ ರಾಶಿಯವರು ಪಡಿತಾ ಹೋಗ್ತೀರಾ. ಕುಂಭರಾಶಿ, ಈ 2026ರಲ್ಲಿ ಕುಂಭರಾಶಿಯವರು ಯಾವ ರೀತಿಯಿಂದ ಫಲಾಫಲಗಳನ್ನು ಪಡೆಯಬಹುದಾಗಿದೆ? ಏಕೆಂದರೆ ಕುಂಭರಾಶಿಯವರು ಅದೆಷ್ಟೋ ನೋವುಗಳನ್ನು ಅನುಭವಿಸ್ತಾ ಇದ್ದೀರಾ. ಜೀವನದಲ್ಲಿ ಅನೇಕ ರೀತಿಯಿಂದ ಹಿನ್ನಡೆಗಳೇ ಸಹ ಉಂಟಾಗ್ತಾ ಬರ್ತಾ ಇದೆ. ಈಗ ಪರಮಾತ್ಮನ ದೃಷ್ಟಿಯಲ್ಲಿ ಸಾಡೆ ಸಾತಿನ ಪ್ರಭಾವವನ್ನು ಸಹ ನಡೀತಾ ಇರೋದ್ರಿಂದ ಆದಷ್ಟು ಕುಂಭರಾಶಿಯವರು ಗುರು ವಾಕ್ಯದಂತೆ ನಡೆಯುವುದು ಸೂಕ್ತ. ಇದರಿಂದ ಬರ್ತಾ ಇರುವ ಅನೇಕ ಅಪಾಯಗಳಿಂದ ನೀವುಗಳು ಸಹ ಪಾರಾಗಬಹುದಾಗಿದೆ. ಆದ್ದರಿಂದ ಬನ್ನಿ, ಈ ವರ್ಷ ಈ 2026 ಯಾವ ರೀತಿಯಿಂದ ನಿಮಗೆ ಫಲಾಫಲಗಳನ್ನ ನೀಡ್ತಾ ಇದೆ ಅಂತಂದ್ರೆ, ಈ ರಾಶಿಯವರು ಬಹಳ ಸವಾಲುಗಳನ್ನೇ ಎದುರಿಸಬೇಕಾಗ್ತಾ ಇದೆ. ನಿಮ್ಮ ಮನೆಯ ಸದಸ್ಯರಿಂದಲೇ ನಿಮಗೆ ಮಾನಸಿಕವಾದ ಕಿರಿಕಿರಿಗಳು ಮತ್ತು ನಿಮ್ಮ ಸಂಬಂಧಿಕರಿಂದ ಬಹಳಷ್ಟು ಅವಮಾನಗಳನ್ನು ಸಹ ಎದುರಿಸಬೇಕಾಗ್ತಾ ಹೋಗುತ್ತೆ. ಯಾಕಂತಂದ್ರೆ ಅದೆಷ್ಟೋ ರೀತಿಯಿಂದ ನಿಮ್ಮ ಮಾನಸಿಕ ಕಿರಿಕಿರಿಗಳು ಸಹ ಹೆಚ್ಚಾಗ್ತಾ ಹೋಗ್ತವೆ. ನೀವು ಅಂದುಕೊಂಡ ಕೆಲಸ ಕಾರ್ಯಗಳು ವಿಳಂಬ ಆಗ್ತಾ ಹೋಗ್ತದೆ. ನಿಮ್ಮ ಮನೆಯಲ್ಲಿ ಶುಭ ಕಾರ್ಯಗಳು ಸಹ ನಡೆದ್ರೂ ಸಹ ಮಾನಸಿಕದ ಗೊಂದಲದಲ್ಲೇ ಇರ್ತಾ ಹೋಗ್ತೀರಾ. ಮದುವೆ ಶುಭ ಸಮಾರಂಭಗಳಲ್ಲಿ ಸ್ವಲ್ಪ ವಿಳಂಬಗಳು ಮತ್ತು ವಿಘ್ನಗಳನ್ನು ಸಹ ಸೂಚಿಸ್ತಾ ಇದೆ. ಆದಷ್ಟು ಸಹ ಎಚ್ಚರಿಕೆಯಿಂದ ನೀವುಗಳು ಮುನ್ನೋಡುವುದು ಸರಿ. ನಿಮ್ಮ ಆರೋಗ್ಯದ ಕಡೆ ಹೆಚ್ಚು ಗಮನ ವಹಿಸುವುದು ಸೂಕ್ತ. ಅದರೊಳಗೂ ಸಹ ಅದರೊಳಗೂ ತಲೆಗೆ ಸಂಬಂಧಪಟ್ಟಂತಹ ನರಗಳಿಗೆ ಸಂಬಂಧಪಟ್ಟ ಕಾಯಿಲೆಗಳು ಹೆಚ್ಚಾಗಿ ಕಾಡ್ತಾ ಹೋಗ್ತವೆ. ಮತ್ತು ಈ ವೆರಿಕೋಸ್ ವೇನ್ಸ್ ಅಂತಂದೇಳಿ ಯಾರಿಗಿತ್ತೋ ಅದು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಈ ವರ್ಷ ಕಾಡ್ತಾ ಹೋಗುತ್ತೆ. ಆದ್ದರಿಂದ ನರಕ್ಕೆ ಸಂಬಂಧಪಟ್ಟ ತಜ್ಞ ವೈದ್ಯರನ್ನ ಸಂಪರ್ಕಿಸಿ ಅವರ ಮಾರ್ಗದರ್ಶನದಂತೆ ನಡೆದರೆ ಉತ್ತಮ ಆರೋಗ್ಯ ಭಾಗ್ಯವೂ ಸಹ ಬೇಕಾಗ್ತಾ ಹೋಗುತ್ತೆ. ಮತ್ತು ಹೃದಯದ ಆರೋಗ್ಯದ ಬಗ್ಗೆನೂ ಸಹ ನೀವು ಕಾಳಜಿಯನ್ನು ವಹಿಸಬೇಕು. ಯಾಕಂತಂದ್ರೆ ಈ ವರ್ಷ ನೋಡಿ, ಅತಿ ಹೆಚ್ಚಿನ ಹೃದಯ ಸ್ತಂಭನಗಳು, ಹೃದಯಾಘಾತಗಳು ಸಹ ಈ ಕುಂಭರಾಶಿಯವರಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಉಂಟಾಗ್ತಾ ಹೋಗ್ತಾ ಇದೆ. ಮತ್ತೆ ದೂರದ ಪ್ರಯಾಣದಲ್ಲಿ ಅತ್ಯಂತ ಜಾಗರೂಕತೆಯನ್ನ ವಹಿಸುವುದು ಸೂಕ್ತ. ನಿಮ್ಮ ಸ್ನೇಹಿತರಿಂದ ಅನೇಕ ರೀತಿಯ ನಷ್ಟಗಳನ್ನ ಎದುರಿಸಬೇಕಾಗ್ತಾ ಹೋಗುತ್ತೆ. ಆದ್ರಿಂದ ಆದಷ್ಟು ನಿಮ್ಮ ಬಂಧು ಮತ್ತು ಮಿತ್ರ ಅಂತಂದ್ರೆ ಕಷ್ಟ ಕಾಲದಲ್ಲಿ ಅಂತಹವರನ್ನ ನಿಮ್ಮ ಜೊತೆಯಲ್ಲಿ ಯಾವತ್ತೂ ಇಟ್ಟುಕೊಳ್ಳಬೇಕು. ಯಾಕಂದ್ರೆ ಈಗ ಸಾಡೆ ಸಾತ್ ನಡೀತಾ ಇರೋದ್ರಿಂದ ಆದಷ್ಟು ನಿಮ್ಮ ಮಿತ್ರರು ಸಹ ಹೇಗಿರಬೇಕು ಅಂತಂದ್ರೆ ಆ ದೈವದ ಅನುಗ್ರಹದಿಂದ ಪ್ರಾಪ್ತಿಯಾಗಬೇಕು. ಅಂತಹ ಮಿತ್ರರು ನಿಮ್ಮ ಕಷ್ಟ ಕಾಲದಲ್ಲಿ ಮುನ್ನಡೆಸ್ತಾರೆ ಅಂತಂದೇಳಿ ತಿಳಿಸ್ತಾ ಇದ್ದೀವಿ. ವ್ಯಾಪಾರ ವ್ಯವಹಾರದಲ್ಲಿ ಪಾರ್ಟ್ನರ್ಶಿಪ್ ಇತ್ತಂದ್ರೆ ಅದನ್ನ ಆದಷ್ಟು ಜಾಗರೂಕತೆಯಿಂದ ನಡೆಸೋದು ಸೂಕ್ತ. ಇಲ್ಲವೇ ಆ ವ್ಯಾಪಾರದಿಂದ ಹಿಮ್ಮುಖವಾಗಿ ಬರೋದೇ ಅತ್ಯಂತ ಸೂಕ್ತ. ನೂತನ ವ್ಯಾಪಾರ ವ್ಯವಹಾರ ಪ್ರಾರಂಭಿಸುವವರಿಗೆ ಇದು ಏಪ್ರಿಲ್ ಮೇಲೆ ಉತ್ತಮ ಸಮಯವಾಗಿದೆ. ಉದ್ಯೋಗವನ್ನ ನಿರೀಕ್ಷಿತವರಿಗೆ ಉತ್ತಮ ಉದ್ಯೋಗವೂ ಸಹ ಲಭಿಸ್ತಾ ಹೋಗ್ತದೆ. ರಾಜಕಾರಣಿಗಳಿಗೆ ಉತ್ತಮ ಸಮಯ ಇದಾಗ್ತಾ ಹೋಗ್ತಾ ಇದೆ. ಈ ಸಮಯವನ್ನ ಉಪಯೋಗಿಸಿ ಜನಸೇವೆಯನ್ನ ಮಾಡಿದರೆ ಮುಂಬರುವಂತಹ ದಿನಮಾನಗಳಲ್ಲಿ ಉತ್ತಮವಾದ ಕೀರ್ತಿ ಪ್ರಶಂಸೆಗಳು ಸಹ ಉನ್ನತ ಸ್ಥಾನಮಾನಗಳು ಸಹ ರಾಜಕೀಯ ಕ್ಷೇತ್ರದವರಿಗೆ ಪಡಿತಾ ಹೋಗ್ತದೆ. ಮತ್ತು ಇಷ್ಟಕಾಮೇಶ್ವರಿ ದೇವಿಗೆ ಕುಂಕುಮಾರ್ಚನೆಯನ್ನ ಮಾಡಿಸಿ ಪ್ರತಿ ಗುರುವಾರ ಇಷ್ಟಕಾಮೇಶ್ವರಿಗೆ ಬೆಲ್ಲದ ಅನ್ನವನ್ನ ಸಮರ್ಪಿಸಿ ಪ್ರತಿ ಶುಕ್ರವಾರ ನಿಂಬೆ ಹಣ್ಣಿನ ದೀಪವನ್ನ ಹಚ್ಚಿ ಅಕ್ಕಿ ಪಾಯಸವನ್ನ ಸಮರ್ಪಿಸಿ ಗುರುವಾಕ್ಯದಂತೆ ನಡೆಯುವುದರಿಂದ ವಿಶೇಷವಾದ ಲಾಭಗಳು ಸಹ ಪಡಿತಾ ಬರ್ತೀರಾ. ಈ ವರ್ಷ ಕುಂಭರಾಶಿಯ ರೈತಾಪಿ ವರ್ಗದವರಿಗೂ ಸಹ ಉತ್ತಮ ಲಾಭಗಳು ಉಂಟಾಗ್ತಾ ಬರ್ತಾ ಇದೆ. 2026 ಮೀನರಾಶಿಯ ವಾರ್ಷಿಕ ಫಲಾಫಲಗಳು ಹೇಗಿರುತ್ತೆ? ಅದರೊಳಗೂ ಸಹ
ಮೀನರಾಶಿಯವರು ಅತ್ಯಂತ ಜಾಗರೂಕತೆಯಿಂದ ಅತ್ಯಂತ ಎಚ್ಚರಿಕೆಯಿಂದಲೂ ಸಹ ಈ ವರ್ಷ ಮುನ್ನಡೆಯಬೇಕು. ಆದಷ್ಟು ಗುರುವಾಕ್ಯದಂತೆ ಮೀನರಾಶಿಯವರು ನಡೆಯುವುದರಿಂದ ವಿಶೇಷವಾದ ಫಲಗಳನ್ನ ನೀವು ಪಡೆಯಬಹುದಾಗಿದೆ. ಏಕೆಂತಂದ್ರೆ ಶನಿ ಪರಮಾತ್ಮನ ದೃಷ್ಟಿಯೂ ಸಹ ನಡೆಯುವುದರಿಂದ, ಆದ್ದರಿಂದ ನಿಮ್ಮೆಲ್ಲರಿಗೂ ಸಹ ಈ ಮೀನರಾಶಿ ಇರಲಿ ಮೇಷರಾಶಿ ಇರಲಿ ಎಲ್ಲರಿಗೂ ಸಹ ಒಂದು ಕಿವಿ ಮಾತು, ಈ ಸಮಯದಲ್ಲಿ ಗುರುವಾಕ್ಯವನ್ನ ಚಾಚೂ ತಪ್ಪದಲೇ ಪರಿಪಾಲನೆಯನ್ನ ಮಾಡಬೇಕು ಅನ್ನೋದನ್ನ ನಿಮಗೆಲ್ಲರಿಗೂ ಸಹ ತಿಳಿಸುತ್ತಾ, ನೋಡಿ ಆ ಪರಮಾತ್ಮನ ದೃಷ್ಟಿ ಅನುಗ್ರಹದಿಂದ ಈ ವರ್ಷ ಮೀನರಾಶಿಯವರಿಗೆ ಉತ್ತಮ ಲಾಭಾದಿಗಳನ್ನ ಪಡಿತಾ ಹೋಗ್ತೀರಾ. ಮತ್ತು ಈ ವರ್ಷ ಅವರಿಗೆ ಯಾರು ಮೀನರಾಶಿಯ ಉದ್ಯೋಗಸ್ಥರು, ಅದರೊಳಗೂ ಬೆಳ್ಳಿ ಬಂಗಾರ ಮತ್ತೆ ವಜ್ರಕ್ಕೆ ಸಂಬಂಧಪಟ್ಟ ಯಾರು ಉದ್ಯಮವನ್ನ ಪ್ರಾರಂಭವನ್ನ ಮಾಡ್ತೀರಾ ಅಂತವರಿಗೆ ಉತ್ತಮವಾದ ಲಾಭಗಳು ಸಹ ದೊರೀತಾ ಹೋಗ್ತದೆ. ಅದರೊಳಗೂ ವಜ್ರದ ವ್ಯಾಪಾರಿಗಳಿಗೆ ಅತ್ಯಂತವಾದ ಲಾಭಗಳು ಈ ವರ್ಷ ಉಂಟಾಗ್ತಾ ಬರುತ್ತೆ. ಮತ್ತು ಮೀನರಾಶಿಯ ರೈತಾಪಿ ವರ್ಗದವರು, ಅದರೊಳಗೂ ಕಬ್ಬು ಬೆಳೆಗಾರರು, ಸೋಯಾಬೀನ್ ಮತ್ತು ಉದ್ದನ್ನ ಯಾರು ಬೆಳೀತಾ ಇದ್ದಾರೆ ಇಂತಹ ರೈತಾಪಿ ವರ್ಗದವರಿಗೆ ಸಹ ವಿಶೇಷವಾದ ಅನುಗ್ರಹಗಳು ಸಹ ಉಂಟಾಗ್ತಾ ಬರುತ್ತೆ. ಮತ್ತು ಯಾರು ಇಂತಹ ಮೈನಿಂಗ್ ಕೆಲಸವನ್ನ ಮಾಡ್ತಾ ಇದ್ದಾರೆ ಮೀನರಾಶಿನಲ್ಲಿರೋರು ಅಂತವರಿಗೆ ವಿಶೇಷವಾದ ಧನ ಪ್ರಾಪ್ತಿ ಯೋಗಗಳು, ಕೀರ್ತಿ ಪ್ರಶಂಸೆಗಳು ಸಹ ಉಂಟಾಗ್ತಾ ಬರ್ತಾ ಇದೆ. ಇಂತಹ ಮೀನರಾಶಿಯವರಿಗೆ ಮತ್ತು ಬಹಳ ದಿನದಿಂದ ನಿಂತು ಹೋಗಿರುವಂತಹ ಅನೇಕ ಕೆಲಸ ಕಾರ್ಯಗಳು ಪುನಃ ಪ್ರಾರಂಭ ಆಗ್ತಾ ಬರ್ತಾ ಇದೆ ಮತ್ತು ಪೂರ್ಣಗೊಳ್ಳುತ್ತಾ ಇದೆ ಅಂತಂದು ತಿಳಿಸುತ್ತಾ, ಅನೇಕ ರೀತಿಯಿಂದ ನೀವು ಉನ್ನತ ಪ್ರಗತಿಯನ್ನ ಈ ವರ್ಷ ಕಾಣ್ತೀರಾ. ಭೂ ಖರೀದಿಗೆ ಇದು ಸೂಕ್ತ ಸಮಯವಾಗಿದೆ. ಮನೆಯನ್ನ ಖರೀದಿಸುವಂತಹ ಯೋಗಗಳು ಸಹ ಉಂಟಾಗ್ತಾ ಬರ್ತಾ ಇದೆ ಈ ಫೆಬ್ರವರಿಯ ನಂತರ. ಮತ್ತು ನೀವು ಯೋಚಿಸಿ, ಆದಷ್ಟು ಭೂಮಿಯನ್ನ ಸೂಕ್ತವಾದ ಭೂಮಿಯೇ ನಿಮಗೆ ದೊರೀತಾ ಬರ್ತಾ ಇದೆ ಕಾಲಜ್ಞಾನದ ಗ್ರಹಗತಿಗಳ ಆಧಾರದ ಪ್ರಕಾರ. ಮತ್ತು ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಉತ್ತಮವಾದ ಪ್ರಗತಿಯನ್ನ ಕಾಣ್ತಾ ಹೋಗ್ತೀರಾ. ಮತ್ತು ನಿಮ್ಮ ಪ್ರಗತಿ ಮತ್ತು ನಿಮ್ಮ ಏಳಿಗೆಗಾಗಿ ಸ್ಥಳ ಬದಲಾವಣೆಯ ಸಹ ಗ್ರಹಗತಿಗಳ ಆಧಾರದಿಂದ ಸೂಚಿಸ್ತಾರಿಂದ ಸ್ಥಳ ಬದಲಾವಣೆಯಿಂದ ನಿಮಗೆ ಉತ್ತಮವಾದ ಲಾಭಗಳನ್ನ ಜೀವನದಲ್ಲಿ ಕಾಣಬಹುದಾಗಿದೆ. ಮತ್ತು ಹೊಸ ಜನರ ಸಂಪರ್ಕದಿಂದ ನೂತನ ಲಾಭಗಳು ಮತ್ತು ವ್ಯವಹಾರ ಉದ್ಯೋಗಗಳು, ಹೊಸ ಉದ್ಯೋಗಗಳು ಸಹ ಪ್ರಾರಂಭವಾಗುವಿಕೆ ಮತ್ತು ಧಾರ್ಮಿಕ ಕ್ಷೇತ್ರದಲ್ಲಿರೋರಿಗೆ ಉನ್ನತವಾದ ಪ್ರಗತಿ ಲಾಭಗಳು ಸಹ ಕಾಣ್ತಾ ಬರ್ತೀರಾ. ಮತ್ತು ನಿಮ್ಮ ಹೆಂಡತಿಯ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರುಗಳು ಉಂಟಾಗಬಹುದು. ಆದ್ದರಿಂದ ಅವರ ಆರೋಗ್ಯದ ಬಗ್ಗೆ ಕಾಳಜಿಯನ್ನು ಸಹ ವಹಿಸುವುದು ಸೂಕ್ತ. ಮತ್ತು ಯಾರು ಷೇರು ಮಾರುಕಟ್ಟೆನಲ್ಲಿ ಇರ್ತೀರಾ ಅಂತಹ ಅವರು ಆದಷ್ಟು ಎಚ್ಚರಿಕೆಯನ್ನು ವಹಿಸುವುದು ಸೂಕ್ತ. ಈ ಫೆಬ್ರವರಿ ಮಾರ್ಚ್ ಏಪ್ರಿಲ್ನಲ್ಲಿ ಷೇರು ವ್ಯವಹಾರದಲ್ಲಿ ಈ ಮೀನರಾಶಿಯವರು ತುಂಬಾ ಎಚ್ಚರಿಕೆಯಿಂದ ಮುನ್ನುಗ್ಗೋದು ಸೂಕ್ತ. ಮತ್ತು ಸ್ವಂತ ಉದ್ಯೋಗವನ್ನ ಪ್ರಾರಂಭ ಮಾಡಲು ಸಹ ಈ ವರ್ಷ ಅತ್ಯಂತ ಸೂಕ್ತ ಸಮಯವಾಗಿದೆ ಮತ್ತು ಅಧಿಕ ಲಾಭವನ್ನು ಸಹ ಪಡೆಯಬಹುದಾಗಿದೆ. ಮತ್ತು ನೂತನ ವಾಹನ ಖರೀದಿ ಮತ್ತು ಪುಣ್ಯಕ್ಷೇತ್ರಗಳ ದರ್ಶನ, ಗುರು ಹಿರಿಯರ ಸೇವಾ ಭಾಗ್ಯಗಳು ಸಹ ಮತ್ತು ವಿದೇಶ ಪ್ರವಾಸ ಯೋಗಗಳು ಸಹ ನಿಮ್ಮನ್ನ ಹರಸಿಕೊಂಡು ಬರಲಿವೆ. ಇಷ್ಟಕಾಮೇಶ್ವರಿ ದೇವಿಗೆ ಅರಿಶಿಣದಿಂದ ಅಭಿಷೇಕವನ್ನ ಮಾಡಿ ಶ್ರೀಚಕ್ರವನ್ನ ದಾನವನ್ನ ಮಾಡುವುದರಿಂದ, ಗುರು ವಾಕ್ಯದಂತೆ ನಡೆಯುವುದರಿಂದ ವಿಶೇಷವಾದ ಅನುಗ್ರಹವನ್ನ ಪಡೆಯಬಹುದಾಗಿದೆ.